ಹಲೋ ಎವ್ರಿವನ್, ವೆಲ್ಕಮ್ ಟು ಸರಿತಾ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನೆಲ್. ಇಂದಿನ ತರಗತಿಯಲ್ಲಿ ನಾವು ಇತ್ತೀಚೆಗೆ ಜುಲೈ 4 ನಡೆದಂತಹ ಎಇ ಎಕ್ಸಾಮ್ನ ಒಂದು ಕ್ವಶನ್ ಪೇಪರ್ಸ್ ಅನ್ನ ನಾವು ಅನಲೈಸ್ ಮಾಡ್ತಾ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್ ಈಸ್ ಅಮೃತ್. ಅಮೃತ್ ಅಂದ್ರೆ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ನೋಡಿ, ಇದು ಆಕ್ಚುಲಿ ಈ ಅಮೃತ್ ಮಿಷನ್ ಬಂದಿರೋದು 2015 ಅಲ್ಲಿ. 15 ವರ್ಷ ಅಂದ್ರೆ ಆಲ್ಮೋಸ್ಟ್ ಇಟ್ಸ್ ಬೀನ್ 11 years. 11 ವರ್ಷ ಆದ್ಮೇಲೆ ಯಾಕೆ ಕೇಳಿದಾರೆ ಅಂದ್ರೆ ಅಮೃತ್ 2 ಅಂತ ತಂದಿದ್ದಾರೆ. ಓಕೆ, ಸೊ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ನಮ್ಮಲ್ಲಿ ಈಗ ಈ ಒಂದು UN ಹ್ಯಾಬಿಟ್ಯಾಟ್ ನ ಒಂದು ರಿಪೋರ್ಟ್ ನ ಪ್ರಕಾರ 2050ಕ್ಕೆ 50% ಆಫ್ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ರಿಸೈಡ್ ಇನ್ ಅರ್ಬನ್ ಏರಿಯಾಸ್. ನಗರ ಭಾಗಗಳಲ್ಲಿ 50%ಕ್ಕೂ ಹೆಚ್ಚು ಜನರು ವಾಸ ಆಗ್ತಿದ್ದಾರಂತೆ. ಹಾಗಾಗಿ ಈಗ ನಗರಗಳ ಒಂದು ಯೋಜನೆ ಅಥವಾ ಅಲ್ಲಿ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನೋಡಿ, ಈ ಹೃದಯ ಸ್ಕೀಮ್ ಅಂತ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಆಗಿರ್ಬೋದು, ಅಥವಾ ಅಮೃತ್ ಸ್ಕೀಮ್ ಆಗಿರ್ಬೋದು, ಅರ್ಬನ್ ಚಾಲೆಂಜ್ ಫಂಡ್ ಅಂತ. ಓಕೆ, ಅದು ಲಾಸ್ಟ್ ಕೆಇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನಂದ್ರೆ ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ನಗರ ಭಾಗಗಳಲ್ಲಿ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕು? ಫಿನಾನ್ಷಿಯಲ್ ರಿಸೋರ್ಸ್ ಬೇಕು, ಹಣಕಾಸಿನ ಸಂಪನ್ಮೂಲ. ಅದನ್ನ ಹೆಂಗಪ್ಪ ಜನರೇಟ್ ಮಾಡೋದು? 25% ಸೆಂಟರ್ ಕೊಡುತ್ತೆ, 25% ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ಸ್ಥಳೀಯ ಸರ್ಕಾರಗಳು ಕೊಡುತ್ತೆ. ಇನ್ನು ಉಳಿದಿದ್ದ 50% ಅನ್ನ ಮಾರ್ಕೆಟ್ ಇಂದ, ಲೋನ್ಸ್ ಇಂದನೋ, ಬ್ಯಾಂಕ್ ಲೋನ್ಸ್ ಇಂದನೋ, ಅಥವಾ ಮುನ್ಸಿಪಲ್ ಬಾಂಡ್ಸ್ ಇಂದನೋ, ಅಥವಾ PPP ಇಂದನೋ, ಸೊ ಅಲ್ಲಿ ಫಂಡ್ ತಗೊಂಡು ಈ ಒಂದು ನಗರ ಭಾಗಗಳಲ್ಲಿ ಮೂಲ ಸೌಕರ್ಯನ, ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಅರ್ಬನ್ ಏರಿಯಾಸ್. ಓಕೆ, ಸೊ ಇದಾಯ್ತು, ಇದು ಅರ್ಬನ್ ಚಾಲೆಂಜ್ ಫಂಡ್. ಹಾಗಾದ್ರೆ ಸ್ಮಾರ್ಟ್ ಸಿಟಿ ಮಿಷನ್ ಅಂದ್ರೆ ಏನು? ಸೊ ಈ ಒಂದು ದೇಶದಾದ್ಯಂತ 100 ನಗರಗಳಲ್ಲಿ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಕೋರ್ ಇನ್ಫ್ರಾಸ್ಟ್ರಕ್ಚರ್, ಸೊ ಅಪ್ಗ್ರೇಡೆಡ್ ಇನ್ಫ್ರಾಸ್ಟ್ರಕ್ಚರ್, ಸ್ವಲ್ಪ ಸುಧಾರಿತ ಮೂಲ ಸೌಕರ್ಯವನ್ನ, ಡಿಜಿಟಲ್ ಮೂಲ ಸೌಕರ್ಯವನ್ನ ಕಲ್ಪಿಸೋದು ಯಾವುದು? ಅದು ಸ್ಮಾರ್ಟ್ ಸಿಟಿ ಮಿಷನ್. ಅದು 2015 ಬಂದಿರೋದು 100 ನಗರಗಳಲ್ಲಿ. ಇದಿದೆಯಲ್ಲ ಅಮೃತ್ ಅಂತ 2015 ಅಲ್ಲಿ ಬಂದಿದ್ದು. ದೇಶದಾದ್ಯಂತ 500 ನಗರಗಳನ್ನ ಎತ್ಕೋತಾರೆ. ಈ 500 ನಗರಗಳಲ್ಲಿ ಮೂಲಭೂತ ಸೌಕರ್ಯ, ಫಾರ್ ಎಕ್ಸಾಂಪಲ್ ಬೇಸಿಕ್ ಕಮ್ಯುನಿಟೀಸ್ ಏನಪ್ಪ? ಟ್ರಾನ್ಸ್ಪೋರ್ಟೇಷನ್, ಕುಡಿಯೋ ನೀರು, ನೈರ್ಮಲ್ಯ, ಸೊ ಮತ್ತೆ ಘನತ್ಯಾಜ್ಯ ನಿರ್ವಹಣೆ. ಓಕೆ, ಇವೆಲ್ಲದನ್ನು ಕೂಡ ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ಓಕೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಇವುಗಳನ್ನು ಕಲ್ಪಿಸೋದೆ ಏನು? ಅಮೃತ್ ಅಂತ. 2015 ಬಂದಿದ್ದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಈ ಒಂದು ಸಚಿವಾಲಯ, ನಗರ ವ್ಯವಹಾರಗಳ ಸಚಿವಾಲಯ ಇದನ್ನ ಜಾರಿಗೊಳಿಸಿರುವಂತದ್ದು. ಓಕೆ, ಸೊ ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ನಗರ ಭಾಗಗಳಲ್ಲಿ ಎಲ್ಲ ಮೂಲಸೌಕರ್ಯ ಸಿಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಬಂದಿರುವಂತಹ ಒಂದು ಯೋಜನೆ ಇದಾಗಿದೆ. ಅಂದ್ರೆ ಇಡೀ ಇಂಡಿಯಾದಲ್ಲಿ 500 ನಗರಗಳನ್ನ ಅಭಿವೃದ್ಧಿಗೊಳಿಸೋದು ಅಲ್ವಾ? ಹಾಗಾದ್ರೆ ಕರ್ನಾಟಕದಿಂದ ಎಷ್ಟು ನಗರಗಳನ್ನ ಎತ್ಕೊಂಡಿದ್ರು ಅಂತ ಅಂದ್ಬಿಟ್ಟು KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ಓಕೆ, ಕರ್ನಾಟಕದಿಂದ 27 ನಗರಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಈ ಸ್ಕೀಮ್ಗೆ, ಅಮೃತ್ ಸ್ಕೀಮ್ಗೆ. ದೇಶದಾದ್ಯಂತ 500 ನಗರಗಳಲ್ಲಿ ಮೂಲ ಸೌಕರ್ಯವನ್ನ ಒದಗಿಸೋದಲ್ವಾ? ಕರ್ನಾಟಕದಿಂದ 27 ನಗರಗಳನ್ನ ಆಯ್ಕೆ ಮಾಡ್ಕೊಂಡು ಅವುಗಳಿಗೆಲ್ಲ ಮೂಲ ಸೌಕರ್ಯವನ್ನ ಅಥವಾ ಮೂಲಭೂತ ಒಂದು ಸವಲತ್ತುಗಳನ್ನ ನಿರ್ಮಾಣ ಮಾಡುವಂಥದ್ದು. ಓಕೆ, ಅದೇ ಅಮೃತ್ ಮಿಷನ್. ಸೊ ಇನ್ನೊಂದು ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಹೇಳಿದೆ. ಸ್ಮಾರ್ಟ್ ಸಿಟಿ ಮಿಷನ್, ಸೊ ಇದು 100 ನಗರಗಳಲ್ಲಿ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ 7 ನಗರಗಳನ್ನ ಕರ್ನಾಟಕದಿಂದ ಎತ್ಕೊಂಡಿದ್ರು. ಓಕೆ, ಸೊ ಅದಾದ್ಮೇಲೆ ಹೃದಯ್ ಸ್ಕೀಮ್ ಅಂತ ಇದು ಕ್ವಶನ್ ಬಂದಿತ್ತು. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಶನ್ ಯೋಜನಾ ಅಂತ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಶನ್ ಯೋಜನಾ ಅಂತ ಪಾರಂಪರಿಕ ನಗರಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಯೋಜನೆ. ದೇಶದಾದ್ಯಂತ 12 ನಗರಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಮತ್ತೆ ನಮ್ಮ ಕರ್ನಾಟಕದಿಂದ ಬಾದಾಮಿನ ಕೈಗೆತ್ಕೊಂಡಿದ್ರು ಅಭಿವೃದ್ಧಿ ಪಡಿಸ್ಲಿಕ್ಕೆ. ಪಾರಂಪರಿಕ ನಗರಗಳಿಗೆ ಪ್ರವಾಸಿಗರೆಲ್ಲ ಹೋಗ್ತಾ ಇರ್ತಾರಲ್ವಾ, ಅವ್ರಿಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಕಮ್ಯುನಿಟೀಸ್ ನ ಕಲ್ಪಿಸ್ಲಿಕ್ಕೆ ಹೃದಯ ಯೋಜನೆ ಅಂತ ಇರೋದು. ಈ ಹೃದಯ ಯೋಜನೆಯಲ್ಲಿ ಕರ್ನಾಟಕದಿಂದ ಆಯ್ಕೆ ಆದಂತಹ ಒಂದು ನಗರ ಯಾವುದು ಅಂತಂದ್ರೆ ಬಾದಾಮಿ. ದೇಶದಾದ್ಯಂತ 12 ನಗರಗಳನ್ನ. ಪ್ರಸಾದ್ ಯೋಜನೆ ಅಂತ ಬೇರೆ ಇದೆ. ಪಿಲಿಗ್ರಿಮೇಜ್ ಸೈಟ್ಸ್ ಅಂದ್ರೆ ಈ ಭಕ್ತಾದಿ ಸ್ಥಳಗಳನ್ನ, ಓಕೆ, ಈಗ ನಾವು ತಿರುಪತಿ, ಧರ್ಮಸ್ಥಳ ಇಲ್ಲೆಲ್ಲ ಹೋಗ್ತೀವಲ್ಲ, ಅಲ್ಲಿ ನಮ್ಗೊಂದು ಕನಿಷ್ಠ ಸ್ವಚ್ಛತೆ ಅಂತ ಇರಬೇಕು, ವಾಸ ಆಗ್ಲಿಕ್ಕೆ, ಅಲ್ಲಿ ಉಳ್ಕೊಂಡ್ಲಿಕ್ಕೆ ಉತ್ತಮ ಒಂದು ವಸತಿ ಸೌಕರ್ಯ ಇರಬೇಕು. ಇಂತಹ ಒಂದು ಯಾತ್ರಾರ್ಥಿ ಸ್ಥಳಗಳು ಅಥವಾ ಭಕ್ತಾದಿ ಸ್ಥಳಗಳನ್ನ ಏನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಪ್ರಸಾದ ಸ್ಕೀಮ್ ಅಂತೀವಿ. ಪಾರಂಪರಿಕ ನಗರಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಹೃದಯ ಸ್ಕೀಮ್ ಅಂತ ಕರಿತೀವಿ. ಅರ್ಬನ್ ಚಾಲೆಂಜ್ ಫಂಡ್ ಅಂತ, ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮೊನ್ನೆ ಕ್ವಶನ್ ಬಂದಿರೋದು. 1 ಲಕ್ಷ ಕೋಟಿ ದುಡ್ಡಲ್ಲಿ ಮುಂದಿನ 6 ವರ್ಷಗಳಲ್ಲಿ 2025 ರಿಂದ 31 ಇಟ್ಕೊಂಡಿದ್ದಾರೆ.
6 ವರ್ಷಗಳಲ್ಲಿ 1,00,000 ಕೋಟಿಯಲ್ಲಿ ನಗರಗಳಲ್ಲಿ ಉತ್ತಮ ಮೂಲಸೌಕರ್ಯ, ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಓಕೆ, ಅಂದ್ರೆ ನಗರ ಅಭಿವೃದ್ಧಿ ಹೊಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್, ಮಾಲ್ಸ್, ಕಾಂಪ್ಲೆಕ್ಸ್ಗಳು, ಓಕೆ, ಉತ್ತಮ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು, ಓಕೆ, ಎಲಿಪ್ಯಾಡ್ಸು, ಎಲ್ಲ ಏರ್ಪೋರ್ಟ್ಸು, ಇವೆಲ್ಲ ಇರ್ಬೇಕಲ್ಲ, ಅವೆಲ್ಲನೂ ಕೂಡ ಅರ್ಬನ್ ಚಾಲೆಂಜ್ ಫಂಡ್ ಅಲ್ಲಿ ಮಾಡ್ಬೇಕು ಅಂತಿದ್ದಾರೆ. ಓಕೆ, ಮತ್ತೆ ನಮ್ ಕರ್ನಾಟಕಕ್ಕೆ ಬಂದ್ರೆ ವಿಚ್ ಈಸ್ ಅನ್ ಏನು ಡೈರೆಕ್ಟರೇಟ್ ಇಡೀ ಒಂದು ಭಾರತದಲ್ಲೇನೆ ಈ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ, ಸಾರಿಗೆ ವ್ಯವಸ್ಥೆಗೆ ಒಂದು ಪ್ರತ್ಯೇಕವಾದಂತ ನಿರ್ದೇಶನಾಲಯ ಅಂತ ಇರೋದು ಬರೀ ಕರ್ನಾಟಕದಲ್ಲಿ ಮಾತ್ರ. ಅದನ್ನ ಏನಂತ ಕರಿತೀವಿ ಗೊತ್ತಾ? ಡಲ್ಟ್ ಅಂತ ಕರಿತೀವಿ. ಡಲ್ಟ್ ಇಂಡಿಯಾದಲ್ಲೇ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಡೈರೆಕ್ಟರೇಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆಗಾಗಿ ಸೊ ಡೈರೆಕ್ಟರೇಟ್ ಅಥವಾ ನಿರ್ದೇಶನಾಲಯವನ್ನ ಹೊಂದಿರುವಂತಹ ಏಕೈಕ ರಾಜ್ಯ ಕರ್ನಾಟಕ. ಓಕೆ, ಸೊ ನೋಡಿ, ಡೈರೆಕ್ಟರೇಟ್ ಫಾರ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಸೊ ಮೆಟ್ರೋ ಅಥವಾ ಬಸ್ಸು ಇವೆಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಡಲ್ಟ್ ಅಂತ ಒಂದಿದೆ. ಓಕೆ, ಸೊ ಸುಮಾರು ಅಂದ್ರೆ ನಗರಗಳಿಗೆ ಅಂತ ಬಹಳಷ್ಟು ನಮ್ಮ ನಗರ ಯೋಜನೆಗಳಂತ, ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಸುಮಾರು ಸ್ಕೀಮ್ಗಳಿದಾವೆ, ಸುಮಾರು ಮೂಲಸೌಕರ್ಯಗಳನ್ನ ಕಳ್ಸಿದ್ವಿ. ಬಟ್ ಡಲ್ಟ್ ಒಂದು ಯಾಕೆ ನೆನ್ಪಿಟ್ಕೋಬೇಕು ಅಂತಂದ್ರೆ, ಈಗ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅಂತ ಆಗಿದೆ, GBA ಆಗಿದೆ. ಓಕೆ, ಹೊಸ ವಿನೂತನವಾದಂತಹ ಯೋಜನೆಗಳನ್ನೆಲ್ಲ ತರ್ತಿದ್ದಾರೆ. ಓಕೆ, ಸೊ ಇದನ್ನ ನಮ್ಮ ಸರ್ವೆಯಲ್ಲೂ ಕೂಡ ಸುಮಾರು ಕವರ್ ಆಗಿದೆ. ಸಾರಿಗೆ ವ್ಯವಸ್ಥೆ ಅಂತ ಬಂದಾಗ ಎಕನಾಮಿಕ್ ಸರ್ವೆಲಿ, ಬಜೆಟ್ ಅಲ್ಲಿ, ಸೊ ಬಜೆಟ್ ಕ್ಲಾಸ್ ಅಥವಾ ಸರ್ವೆ ಕ್ಲಾಸ್ ತಗೊಂಡಾಗ ಅದನ್ನ ಹೇಳ್ತೇನೆ ನಾನು. ನೆಕ್ಸ್ಟ್ ಬಂದು ಅಂತ್ಯೋದಯ ಅನ್ನ ಯೋಜನಾ. ನೋಡಿ, ಅಂತ್ಯೋದಯ ಅನ್ನ ಯೋಜನಾ ಇಟ್ಸ್ ಕ್ವೈಟ್ ಓಲ್ಡ್ ಸ್ಕೀಮ್, ಹಳೆ ಸ್ಕೀಮು. ಓಕೆ, ಸೊ ನಿಮಗೆ ಗೊತ್ತಿದೆ ಅಂತ್ಯೋದಯ ಅಂತಂದ್ರೆ ಏನಪ್ಪಾ? ಪೂರೆಸ್ಟ್ ಆಫ್ ದ ಪೋರ್, ತುಂಬಾ ಕಡು ಬಡವರು ಅಂತ ಇರ್ತಾರಲ್ಲ ಅಂತವರಿಗೆ ಈ ಒಂದು ದವಸ ಧಾನ್ಯಗಳು 35 kg ಧಾನ್ಯಗಳನ್ನ ಒದಗಿಸ್ತಾರೆ. ಲಿಸನ್, ನಿಮ್ಗೆ ಇದಕ್ಕೇನು ಓದೋದೇ ಬೇಡ, ನಾನು ಸುಮ್ನೆ ಒಂದು ಕಾಮನ್ ಸೆನ್ಸ್ ಇಂದ ಯು ಕ್ಯಾನ್ ಅಟೆಂಪ್ಟ್ ದಿಸ್ ಕ್ವಶನ್. ಯಾವ ರೀತಿ ಹೇಳ? ಈಗ ಈ 4 ಕ್ಯಾಟಗರಿ ಇದಾರಲ್ಲ, ಭೂರಹಿತ ಕಾರ್ಮಿಕರು, ಲ್ಯಾಂಡ್ಲೆಸ್ ಒಂದು ಲೇಬರರ್ಸ್, ವಿಧವೆಯರು ಅಂದ್ರೆ ವಿಡೋಸ್, ಮತ್ತೆ ಸಾಲ ಪೀಡಿತ ಕುಟುಂಬಗಳು, ಡೆಟ್ ರಿಡನ್ ಫ್ಯಾಮಿಲೀಸ್, ಮತ್ತೆ ನಿಗದಿತ ವರಮಾನವಿಲ್ಲದ ವೃದ್ಧರು ಅಂದ್ರೆ ಓಲ್ಡ್ ಏಜ್ ಪೀಪಲ್, ನಿಗದಿತ ಅವ್ರಿಗೊಂದು ವರಮಾನ ಇಲ್ಲ. ಸೊ ಆಲ್ವೇಸ್ ವಿಡೋ ವುಮೆನ್ಗೆ ಯಾಕೆ ಕೊಡ್ಬೇಕು ಅಂದ್ರೆ, ಆ ವಿಡೋ ಲೈಕ್ ಸಾಮಾನ್ಯವಾಗಿ ಹೆಣ್ಮಕ್ಳು ಅವಲಂಬಿತರಾಗಿರ್ತಾರೆ. ಓಕೆ, ಸೊ ತಮ್ಮ ಒಂದು ಪತಿ ಅಥವಾ ಪತಿ ಮೇಲೆ ಅವಲಂಬಿತರಾಗಿರ್ತಾರೆ. ಪತಿ ಸಾವನ್ನಪ್ಪಿದಾಗ ಶಿಲ್ ಬಿಕಮ್ ಹೆಲ್ಪ್ಲೆಸ್. ಓಕೆ, ಸೊ ಶಿ ವಿಲ್ ಬಿ ಕಂಪ್ಲೀಟ್ಲಿ ಡಿಪೆಂಡೆಂಟ್. ಸೊ ಹಾಗಾಗಿ ಏನು ಕೈಯಲ್ಲಿ ಯಾವುದು ಸಂಪನ್ಮೂಲಗಳಿಲ್ಲದೆ ಆಸ್ತಿ ಮಾಲೀಕತ್ವ ಇರೋದಿಲ್ಲ. ಸೊ ಎಲ್ಲ ತೊಂದರೆಗಳಿಗೆ ಎದುರಿಸ್ಬೇಕಾಗತ್ತೆ. ಇದು ನೋಡಿ, ಸಾಲ ಪೀಡಿತ ಕುಟುಂಬಗಳು. ಈಗ ನಾವು ಯಾವುದೋ ಒಬ್ಬ ಮನುಷ್ಯ ಮೋಜು ಮಸ್ತಿ ಮಾಡ್ಲಿಕ್ಕೆ 1 ಕೋಟಿ ಸಾಲ ಮಾಡಿದಾನೆ ಅಂತ ಅನ್ಕೊಳ್ಳಿ. ಓಕೆ, ಯಾವುದೋ ಒಂದು ದುಶ್ಚಟಗಳ ದಾಸ್ಯತನಕ್ಕೆ ಸೊ ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಾನೆ ಅಂತ ಅನ್ಕೊಳ್ಳಿ. ಅಂತವ್ರಿಗೆ ಯಾಕೆ ಸರ್ಕಾರ ಇವಾಗ ಈ ಒಂದು ಏನು ಅಂತ್ಯೋದಯ ಅನ್ನ ಯೋಜನೆ ಕೆಳಗಡೆ ದವಸ ಧಾನ್ಯ ಕೊಡ್ಬೇಕು? ಓಕೆ, ಅನುತ್ಪಾದಕ ಸಾಲ ಅಂತ ಕೇಳಿರ್ತೀರ, ಅನ್ಪ್ರೊಡಕ್ಟಿವ್ ಡೆಟ್ ಅಂತ. ಸೊ ಅಂತಹ ಒಂದು ಏನು ವ್ಯಕ್ತಿಗಳಿಗೆ ಸಾಲ ಕೊಡೋದ್ರಲ್ಲಿ ಅರ್ಥನೇ ಇಲ್ವಲ್ಲ. ಈಸಿಯಾಗಿ ನೀವು ಕಾಮನ್ ಸೆನ್ಸ್ ಇಂದ ನೀವು ಇದನ್ನ ಎಲಿಮಿನೇಟ್ ಆಪ್ಷನ್ ಅನ್ನ ತೆಗಿಬಹುದು. ಓಕೆ, ಯಾರು ಅರ್ಹರಲ್ಲ ಅಂತಂದ್ರೆ ಸಾಲ ಪೀಡಿತ ಕುಟುಂಬಗಳು ಅಷ್ಟೇ. ಸಾಲ ಏನಕ್ಕೆ ಬೇಕಾದ್ರೂ ಮಾಡ್ಬೋದಲ್ಲ. ಮಗಳು ಮದ್ವೆ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಅದಕ್ಕೆ ಸರ್ಕಾರ ಯಾಕೆ ಬೆಲೆ ತೆತ್ತಬೇಕು? ಓಕೆ, ಕಾಸ್ಟ್ ಆಫ್ ಇಸ್ ರಿಸ್ಕ್ ಅವ್ನ್ ಬೀದಿಗೆ ಬಂದಿರೋದು. ಸೊ ಹಾಗಾಗಿ ಸಾಲ ಪೀಡಿತ ಕುಟುಂಬಗಳಿಗಲ್ಲ. ಒಂದು ವೇಳೆ ರೈತರಿಗೆ ಏನಾದ್ರು ಸಾಲ ಪೀಡಿತ ರೈತರು ಅಂತಿದ್ದಾಗ ರೈತರಿಗೆ ಸಾಲ ಮನ್ನಾ ಅಂತ ಮಾಡ್ತಾರೆ ಸರ್ಕಾರದಿಂದ. ಬಟ್ ಈ ಯೋಜನೆ ಅಡಿ ಅವರಿಗೆ ಈ ಆಹಾರ ಧಾನ್ಯಗಳನ್ನ ಪಡೆಯುವಂತಹ ಅರ್ಹತೆ ಇರಲ್ಲ. ಈ PDS ಸುಮಾರು ಸತಿ ಎಕ್ಸಾಮ್ಗಳು ಬರ್ತಾನೆ ಇರುತ್ತೆ ನೋಡಿ. ಈ ಒಂದು PDS ಅಲ್ಲಿ ನಮ್ಮ ಕರ್ನಾಟಕದಲ್ಲಿರೋದು ಫಸ್ಟ್ ಬಿಟ್ಬಿಡಿ, ಅದಕ್ಕಿಂತ ಮುಂಚೆ ಇದಕ್ಕೆ ಹೋಗೋಣ. ಏನು ಭಾರತ ಸರ್ಕಾರದಲ್ಲಿ ಸಾರ್ಥಕ್ PDS ಅಂತ ಇದೆ. ಸಾರ್ಥಕ್ ಅಂದ್ರೆ ಏನ್ ಗೊತ್ತಾ? PDS ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾಗ್ತಾರೆ, ನಕಲಿ ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ಓಕೆ, ಫೇಕ್ ಬೆನಿಫಿಷರೀಸ್, ಫಿಲ್ಫ್ರೇಜ್ ಅಥವಾ ಸೋರಿಕೆ ಜಾಸ್ತಿ ಇದೆ. ಸೊ ಭ್ರಷ್ಟಾಚಾರ ಜಾಸ್ತಿ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ. ಅದಕ್ಕೋಸ್ಕರ ಈ ಒಂದು PDS ಸಿಸ್ಟಮ್ ಅನ್ನ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಲಿಕ್ಕೆ AI ನ ಬಳಸ್ತಾರೆ, ಮೆಷಿನ್ ಲರ್ನಿಂಗ್ ನ ಬಳಸ್ತಾರೆ. ಓಕೆ, ಸೊ ಅದಾದ್ಮೇಲೆ
ಈ ಒಂದು ಟೆಕ್ನಾಲಜಿ ಮೂಲಕ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ತಾರೆ. ಬ್ಲಾಕ್ ಚೈನು, AI ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಳಸಿ ಏನ್ ಮಾಡ್ತಾರೆ ಅಂದ್ರೆ ದೇ ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆನ ಹೆಚ್ಚಿಸ್ತಾರೆ. ಅಲ್ಲಿ ಆಗ್ತಿರುವಂತಹ ಸೋರಿಕೆಗಳನ್ನು ತಡೆಗಟ್ಟದೆ ಸಾರ್ಥಕ್. ಓಕೆ, AI ಮೆಷಿನ್ ಲರ್ನಿಂಗ್ ಮತ್ತೆ ಮೆಷಿನ್ ಲರ್ನಿಂಗ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇವುಗಳನ್ನೆಲ್ಲ ಬಳಸುವಂತದ್ದು. ಸೊ ಏನಕ್ಕೆ? ಸೋರಿಕೆಯನ್ನ ತಡಿಲಿಕ್ಕೆ, ಸೋರಿಕೆ ತಡೆದು ಅಲ್ಲಿ ಪಾರದರ್ಶಕತೆನ ಹೆಚ್ಚಿಸ್ಲಿಕ್ಕೆ ಸಾರ್ಥಕ್ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಕೇಳಿರ್ತೀರಾ, ಇತ್ತೀಚೆಗೆ ಅನ್ನಚಕ್ರ ಅಂತ ಅಂದ್ಬಿಟ್ಟು. ಅನ್ನಚಕ್ರ ಇದು ಕೂಡ ಬಂದಿದೆ. ವಾಟ್ ಇಸ್ ಅನ್ನಚಕ್ರ? ಅನ್ನಚಕ್ರ ಆಲ್ಸೋ ರಿಲೇಟೆಡ್ ಟು PDS. PDS ಏನ್ ಗೊತ್ತಾ? ಇದು ವಿಶ್ವಸಂಸ್ಥೆಯ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಓಕೆ, ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮತ್ತೆ ಈ ನಮ್ಮ ಒಂದು ಡೆಲ್ಲಿದು ಒಂದು ಇನ್ಸ್ಟಿಟ್ಯೂಟ್, ಫೌಂಡೇಶನ್ ಫಾರ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಅಂದ್ಬಿಟ್ಟು ಆ ಒಂದು IIT ಡೆಲ್ಲಿಯಲ್ಲಿ ಇರುವಂತದ್ದು. ಇವೆರಡರ ಒಂದು ಏನು ಸಹಯೋಗದಲ್ಲಿ ಇದನ್ನ ತಂದಿದ್ದಾರೆ, ಏನು ಅನ್ನಚಕ್ರ ಅಂತ ಅಂದ್ಬಿಟ್ಟು. ಸೊ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಏನು, ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಗ್ರೇನ್ಸ್, ಲಾಜಿಸ್ಟಿಕ್ಸ್. ಅಂದ್ರೆ ಈಗ PDS ನ ವೇರ್ ಹೌಸಿಂಗ್ ಇರುತ್ತೆ, ಸಾಗಾಣಿಕೆ ಮಾಡೋದಿರುತ್ತೆ, ಎಲ್ಲದನ್ನು ಕೂಡ ಸುಲಭವಾಗಿ ಆಗ್ಬೇಕು ಅನ್ನೋದು. ಓಕೆ, ಅದಕ್ಕೆ ಅಂತ ಅಂದ್ಬಿಟ್ಟು ಅನ್ನಚಕ್ರ ಪೋರ್ಟಲ್, ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಓಕೆ, ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮ ತಂದಿರುವಂತದ್ದು. ಮತ್ತೆ ಇನ್ನ ಒಂದು ಅನ್ನಚಕ್ರ ಇದಾಯ್ತಲ್ಲ, ಇದೊಂದು. ಸೊ ನೆಕ್ಸ್ಟ್ ಬಂದು ಅನ್ನಪೂರ್ತಿ ATM ಅಂತ ಒಂದು ಬಂದಿದೆ. ಇದು ಕ್ವಶನ್ ಬಂದಿದೆ, ಅನ್ನಪೂರ್ತಿ ATM. ಈ ಅನ್ನಪೂರ್ತಿ ATM ಅಲ್ಲಿ ATM ಮೂಲಕ ದವಸ ಧಾನ್ಯಗಳನ್ನು ಪಡ್ಕೋಬಹುದು. ಯಾವ್ದು? ಗೋಧಿ, ಭತ್ತ ಮತ್ತೆ ಸಿರಿಧಾನ್ಯಗಳು, ಈ ಮೂರನ್ನ ATM ಮೂಲಕ ಪಡ್ಕೋಬಹುದು. ಇದನ್ನ ಅನ್ನಪೂರ್ತಿ ATM ಅಂತ ಕರಿತೀವಿ. ಸೊ ಆಕ್ಚುಲಿ ಇದನ್ನ ಶುರು ಮಾಡಿದ್ದು ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಓಕೆ, ವಿಶ್ವ ಆಹಾರ ಕಾರ್ಯಕ್ರಮ. ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನ್ನಪೂರ್ತಿ ATM ಅಂತ ಬಂದಿದ್ದು ಒಡಿಶಾದಲ್ಲಿ. ಕರ್ನಾಟಕದಲ್ಲೂ ಬಂದಿದೆ. ಈಗ ATMಗಳಲ್ಲಿ ವಿ ಕ್ಯಾನ್ ಗೆಟ್ ದ ಫುಡ್ ಗ್ರೇನ್ಸ್, ಓಕೆ, ಆಹಾರ ಧಾನ್ಯಗಳನ್ನು ಪಡಿಬಹುದು. ಸೊ ಇದು ಆಮೇಲೆ ಹಲವಾರು ರಾಜ್ಯಗಳಲ್ಲೂ ಬಂದಿದೆ, ಕರ್ನಾಟಕದಲ್ಲೂ ಕೂಡ ಬಂದಿದೆ. ಇದನ್ನು ಕೂಡ ನೋಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಎಲಿಜಿಬಲ್ ಕಾರ್ಡ್ ಹೋಲ್ಡರ್ಸ್ಗೆ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುವಂಥದ್ದು, ರೈಟ್. ಸೊ ಮತ್ತೆ ಇನ್ನು ಕರ್ನಾಟಕಕ್ಕೆ ಬಂದ್ರೆ ಅನ್ನಭಾಗ್ಯ ಗೊತ್ತೇ ಇದೆ ನಿಮ್ಗೆ. ಗರೀಬ್ ಕಲ್ಯಾಣ ಯೋಜನಾ ಅಂತ 2020ರಲ್ಲಿ ಕೊರೋನಾ ಟೈಮ್ ಅಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ, ಅವಾಗ ಎಲ್ಲ ತುಂಬಾ ಬಡವರೆಲ್ಲ ಬೀದಿ ಬೀಳ್ತಿದ್ರು. ಓಕೆ, ತಿನ್ನಕ್ ಆಹಾರ ಇಲ್ದೆ, ಆಹಾರ ಧಾನ್ಯಗಳಿಲ್ದೆ ಅಂತ ಟೈಮ್ ಅಲ್ಲಿ ಪ್ರಧಾನಿಯವರು ಘೋಷಣೆ ಮಾಡ್ತಾರೆ, ಇಂತಹ ಒಂದು ಬಡ ಕುಟುಂಬಗಳಿಗೆ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡ್ತೀವಿ ಅಂತ, ಅಟ್ ದ ಫ್ರೀ ಆಫ್ ಕಾಸ್ಟ್. ಅದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ. ಗರೀಬಿ ಹಟಾವೋ ಸ್ಕೀಮ್ ಅಂತ ತಂದಿದ್ರು ಇಂದಿರಾ ಗಾಂಧಿ, 14 points ಪ್ರೋಗ್ರಾಮ್. ಅದು ಕ್ವೈಟ್ ಓಲ್ಡ್ ಸ್ಕೀಮ್. ಬಟ್ ಇತ್ತೀಚೆಗೆ ಗರೀಬ್ ಕಲ್ಯಾಣ ಯೋಜನಾ ಅಂತ ಅಂದ್ಬಿಟ್ಟು 5 kg ಫುಡ್ ಗ್ರೈನ್ಸ್ ಕೊಡ್ತಿದ್ರು. ಈಗ ನಮ್ಮ ಕರ್ನಾಟಕದಲ್ಲಿ ಆ 5 kgಗೆ ಇನ್ನೊಂದು 5 kg ಹಾಕ್ಬಿಟ್ಟು ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಆಹಾರ ಧಾನ್ಯಗಳನ್ನ ಕೊಡ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಇತ್ತೀಚೆಗೆ ಇಂದಿರಾ ಕಿಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಪಲ್ಸಸ್, ಕುಕಿಂಗ್ ಆಯಿಲ್, ಸಾಲ್ಟ್, ಶುಗರ್. ಓಕೆ, ಸೊ ಟು ದ BPL ಹೋಲ್ಡರ್ಸ್ ಮತ್ತು ಅಂತ್ಯೋದಯ ಹೋಲ್ಡರ್ಸ್, ಇವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ, ರೇಷನ್ ಕಾರ್ಡ್ ಇರೋರಿಗೆ. ಅನ್ನ ಸುವಿಧಾ ಅಂತ ಕೇಳಿದಿರಾ? ಅನ್ನ ಸುವಿಧಾ ಅಂತಂದ್ರೆ ಏನು? 75 ವರ್ಷ ಮೇಲ್ಪಟ್ಟಂತಹ ವೃದ್ಧರ ಒಂದು ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನ ಒದಗಿಸುವಂತದ್ದು. ಓಕೆ, ಇಂದಿರಾ ಕಿಟ್ ಯೋಜನೆ, ಅನ್ನಭಾಗ್ಯ ಅದೇನು 5 kg ಎಕ್ಸ್ಟ್ರಾ ಕೊಡೋ ಬದಲಿಗೆ 5 kg ಕೇಂದ್ರ ಸರ್ಕಾರ ಕೊಡ್ತಿದೆಯಲ್ಲ, ಅದ್ರ ಜೊತೆಗೆ ಈ ರೀತಿ ಉಪ್ಪು, ಸಕ್ಕರೆ, ಬೇಳೆ ಮತ್ತೆ ಅಡಿಗೆ ಎಣ್ಣೆ ಇಷ್ಟು ಕೊಡ್ತಾರೆ. ಓಕೆ, ಸೊ ಇದೇನು ಇಂದಿರಾ ಕಿಟ್ ಯೋಜನೆ. ಅನ್ನ ಸುವಿಧಾ ಅಂದ್ರೆ 75 ವರ್ಷ ಮೇಲ್ಪಟ್ಟಂತಹ ವೃದ್ಧರಿಗೆ ಮನೆ ಬಾಗಿಲಿಗೆನೆ ಆಹಾರ ಧಾನ್ಯಗಳು ಕೊಡೋದು. ಇಷ್ಟು ನಿಮ್ಗೆ ಯಾವ್ದ್ರಲ್ಲಿ ಗೊತ್ತಾಯ್ತು? ಅಂಡರ್ PDS ಅಲ್ಲಿ ನೋಡಿ, PDS ಸಾರ್ಥಕ್ ಅಂತ ಇದೆ. PDS ಸಾರ್ಥಕ್ ಅಲ್ಲಿ ಏನ್ ಮಾಡ್ತಾರೆ? ಟ್ರಾನ್ಸ್ಪರೆನ್ಸಿ ತರಬೇಕು PDS ಅಲ್ಲಿ. ಸೊ ಫಿಲ್ಫ್ರೇಜ್ ಅಥವಾ ಲೀಕೇಜ್ಗಳನ್ನ ತಡಿಬೇಕು ಅಂತ ಅಂದ್ಬಿಟ್ಟು ಅಲ್ಲಿ AI ಟೆಕ್ನಾಲಜಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಮೆಷಿನ್ ಲರ್ನಿಂಗ್ ನೆಲ್ಲ ಬಳಸ್ಕೋತಾರೆ, ಅಡ್ವಾನ್ಸ್ಡ್ ಟೆಕ್ನಾಲಜಿನ ಬಳಸ್ಕೋತಾರೆ. ಅದು ಸಾರ್ಥಕ್, PDS ಸಾರ್ಥಕ್. ಎರಡನೇದು ಯಾವ್ದು ಹೇಳಿದೆ? ಅನ್ನಚಕ್ರ ಪೋರ್ಟಲ್ ಅಂತ ಹೇಳಿದೆ. ಸೊ ಈ ಒಂದು ಲಾಜಿಸ್ಟಿಕ್ಸ್ ಏನು, ಈ PDS ಲಾಜಿಸ್ಟಿಕ್ಸ್ ಅಂತ ಹೇಳ್ತೀವಲ್ಲ, ಸೊ ಸಾಗಾಣಿಕೆ, ಸಂಗ್ರಹಣೆ ಅಥವಾ ಈ ಒಂದು ಎಲ್ಲ ಅಗತ್ಯವಿರುವಂತಹ ಮೂಲಸೌಕರ್ಯ, ಇದನ್ನೆಲ್ಲದೂ ಕೂಡ ನೋಡ್ಕೊಳ್ಲಿಕ್ಕೆ ಒಂದು ಅನ್ನಚಕ್ರ ಪೋರ್ಟಲ್ ಅಂತ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಅನ್ನಪೂರ್ತಿ ATM. ಸೊ ATM ಮೂಲಕ ದವಸ ಧಾನ್ಯಗಳನ್ನ ಪಡ್ಕೊಳ್ಳೋದು. ಒಡಿಶಾದಲ್ಲಿ ಫಸ್ಟ್ ಅಂದ್ರು, ಕರ್ನಾಟಕದಲ್ಲೂ ಇದೆ. ಇದಕ್ಕೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಭಾರತಕ್ಕೆ ಬಂದ್ರೆ ಭಾರತದಲ್ಲಿ
ಸೊ ಇನ್ ಕರ್ನಾಟಕಕ್ಕೆ ಬಂದ್ರೆ ಅನ್ನಭಾಗ್ಯ ಅಂತ ಇತ್ತು, ಇವಾಗ ಇಂದಿರಾ ಕಿಟ್ ಯೋಜನೆ ಅಂತ 5 kg ಗರೀಬ್ ಕಲ್ಯಾಣ ಯೋಜನೆ ಕೆಳಗಡೆ 5 kg ಅಕ್ಕಿ ಸಿಗುತ್ತೆ, ಅದ್ರ ಜೊತೆಗೆ ಉಪ್ಪು ಸಕ್ಕರೆ ಎಣ್ಣೆ ಬೇಳೆ ಕೊಡ್ತಾರೆ. ಓಕೆ, ಸೊ ಮತ್ತೆ ಅನ್ನ ಸುವಿಧಾ ಅಂತಂದ್ರೆ ಏನಿದೆಯಪ್ಪ, ಅನ್ನ ಸುವಿಧಾ ಅಂತಂದ್ರೆ ವೃದ್ಧರಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನ ತಲುಪಿಸೋದು, ಡೆಲಿವರಿಂಗ್ ಫುಡ್ ಗ್ರೇನ್ಸ್ ಟು ಡೋರ್ ಸ್ಟೆಪ್ ಟು ದ ಎಲ್ಡರ್ಲಿ ಪೀಪಲ್, ರೈಟ್. ಸೊ ಇಷ್ಟು PDS ಗೆ ಸಂಬಂಧಿಸಿದ್ದು. ಸೊ ಅರ್ಥ ಆಗಿದೆ, ಇದು ನೀವು ಜನರಲ್ ನಾಲೆಜ್ ಮೇಲೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಓಕೆ, ಇದಕ್ಕೇನು ನಾನು ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ರಿಲೇಟೆಡ್ PDS ರಿಲೇಟೆಡ್ ಕ್ವಶನ್ ಬಂದ್ರೆ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್. ಮತ್ತೆ ಅಂಬೇಡ್ಕರ್ ನಿವಾಸ್ ಯೋಜನೆ, ಇದು ಕರೆಂಟ್ ಅಫೇರ್ಸ್ ಅಲ್ಲ, ಇದು ಯಾವ್ದು ಗೊತ್ತಾ, ಸರ್ವೆ, ಎಕನಾಮಿಕ್ ಸರ್ವೆಯಲ್ಲಿ ಆಶ್ರಯ ಯೋಜನೆ, ರಾಜೀವ್ ಗಾಂಧಿ ಆವಾಸ್ ಯೋಜನಾ, ಅಂಬೇಡ್ಕರ್ ಆವಾಸ್ ಯೋಜನಾ, ಅಂಬೇಡ್ಕರ್ ನಿವಾಸ್ ಯೋಜನಾ, ಮತ್ತೆ ಇನ್ನೊಂದು ದೇವರಾಜ್ ಅರಸ್ ಯೋಜನಾ, ಇವೆಲ್ಲ ಇದಾವೆ. ಯಾರ ಫಲಾನುಭವಿಗಳು ಯಾರಿಗೆ ಎಷ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಸ್ಪೆಷಲಿ ನೋಡಿ ಈ ಎಲ್ಲ ಸ್ಕೀಮ್ಗಳನ್ನು ನೋಡ್ಕೊಬೇಕು. ಓಕೆ, ಹೌಸಿಂಗ್ ಸ್ಕೀಮ್ಸ್ ಅಂತ ಏನ್ ಹೇಳ್ತೀವಿ, ಈ ಹೌಸಿಂಗ್ ಸ್ಕೀಮ್ಸ್ ಕರ್ನಾಟಕ ಸರ್ಕಾರ ಯಾರ್ಯಾರು ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ, ಅಂದ್ರೆ ಅದೊಂದು ಎಕನಾಮಿಕ್ ಸರ್ವೆಯಲ್ಲಿ ಒಂದು ಚಾಪ್ಟರ್ ಇದೆ. ಓಕೆ, ಗ್ರಾಮೀಣ ಮೂಲ ಸೌಕರ್ಯ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬರುತ್ತೆ, ರೂರಲ್ ಡೆವಲಪ್ಮೆಂಟ್ ಚಾಪ್ಟರ್ ಅಲ್ಲಿ. ಸೊ ಈ ಯೋಜನೆ SC ST ಗೆ, ಹೌದು ಬರೀ SC ಗಳಿಗೆ ಮಾತ್ರನ ಅಂದ್ರೆ ಇಲ್ಲ, SC ಮತ್ತೆ ST ಇಬ್ಬರಿಗೂ ಕೊಡ್ತಿದ್ದಾರೆ. ಸೊ ನಗರ ಪ್ರದೇಶಗಳಲ್ಲಿ ಜಾರಿಗೆ ಬಂದಿದೆ, ಇಲ್ಲ ನಗರ ಮತ್ತೆ ಗ್ರಾಮೀಣ ಎರಡ ಕಡೆನೂ ಇದೆ, ಗ್ರಾಮೀಣ ಪ್ರದೇಶದಲ್ಲೂ ಇದೆ, ನಗರ ಪ್ರದೇಶದಲ್ಲೂ ಮನೆಗಳು ಕಟ್ಸ್ಕೊಡ್ತಾರೆ. ಯಾರಿಗೆ 2.5 ಲಕ್ಷಕ್ಕಿಂತ ಆದಾಯ ಜಾಸ್ತಿ, 1.2 ಲಕ್ಷ ಒಂದು ವರ್ಷಕ್ಕೆ ವಾರ್ಷಿಕ ಆದಾಯ ಯಾರು 1.2 lakhsಗಿಂತ ಕಡಿಮೆ ಇದೆಯಲ್ಲ ಅಂತವರಿಗೆ ಮನೆಗಳನ್ನು ಕಟ್ಸ್ಕೊಡೋದು. ನೋಡಿ, ನಗರ ಪ್ರದೇಶದಲ್ಲಿ 2 ಲಕ್ಷ ರೂಪಾಯಿ ಮನೆ ಕಟ್ಕೊಡ್ತಾರೆ, ನಗರ ಪ್ರದೇಶದಲ್ಲಿ ಎಲ್ಲ ಇಟ್ಟಿಗೆ ಸಿಮೆಂಟ್ ಸ್ವಲ್ಪ ಜಾಸ್ತಿ ಅಲ್ಲ. ಆದ್ರೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಎಷ್ಟು ಗೊತ್ತಾ, 1.75 lakhs. ಕೂಲಿ ಕೆಲಸ ಅಂದ್ರೆ ಕೂಲಿ ಒಂದು ವೆಚ್ಚ ಎಲ್ಲ ಕಮ್ಮಿ ಇರುತ್ತೆ, ಮೆಟೀರಿಯಲ್ ವೆಚ್ಚ ಕಮ್ಮಿ ಇರುತ್ತೆ. ಹಾಗಾಗಿ 2 ಲಕ್ಷ ರೂಪಾಯಿ ಮನೆ ನಗರ ಪ್ರದೇಶದಲ್ಲಿ ಕಟ್ಟಿಸ್ಕೊಡ್ತಾರೆ, ಗ್ರಾಮೀಣ ಭಾಗದಲ್ಲಿ 1.25 ಲಕ್ಷ ಕಟ್ಟಿಸ್ಕೊಡ್ತಾರೆ. ಯಾರಿಗೆ, ಯಾರ ಒಂದು ಆದಾಯ 1.2 ಲಕ್ಷಕ್ಕಿಂತ ಕಡಿಮೆ ಇರುತ್ತಲ್ಲ ಅಂತಹ SC STಗಳಿಗೆ, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ. ಸೊ ಮತ್ತೆ ನಗರ ಭಾಗದಲ್ಲೂ ಕಟ್ಸ್ಕೊಡ್ತಾರೆ, ಗ್ರಾಮೀಣ ಭಾಗದಲ್ಲೂ ಕಟ್ಸ್ಕೊಡ್ತಾರೆ, ಕಾಸ್ಟ್ ಚೇಂಜ್ ಇರುತ್ತೆ ಅಷ್ಟೇ, ರೈಟ್. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್. ಆಶಾ ಕಾರ್ಯಕರ್ತೆಯರು, ಓಕೆ, ಆಶಾ ಅಂದ್ರೆ ಏನಪ್ಪ, ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಅಂದ್ಬಿಟ್ಟು. ಸೊ ದೇ ಆರ್ ಗ್ರಾಸ್ ರೂಟ್ ಅಲ್ಲಿ ಕೆಲಸ ಮಾಡುವಂತಹ ಹೆಲ್ತ್ ವರ್ಕರ್ಸ್. ದೇ ಹ್ಯಾವ್ ಎಮರ್ಜ್ಡ್ ಆಸ್ ಎ ಬೆಸ್ಟ್ ಹೆಲ್ತ್ ಏಜೆಂಟ್ಸ್ ಅಟ್ ಗ್ರಾಸ್ ರೂಟ್ ಲೆವೆಲ್ ಅಥವಾ ವಿಲೇಜ್ ಲೆವೆಲ್, ಕಮ್ಯುನಿಟಿನ ಸೊ ಸರ್ವ್ ಮಾಡ್ತಿದ್ದಾರೆ. ಓಕೆ, ಆಶಾ ಕಾರ್ಯಕರ್ತೆಯರು. ಸೊ ಎಲ್ಲ ನಮ್ಮ ಒಂದು ಸಾಂಕ್ರಾಮಿಕ ರೋಗ, ಆಕ್ಚುಲಿ ಆಶಾ ಕಾರ್ಯಕರ್ತೆಯರು ಅನ್ನೋ ಕಾನ್ಸೆಪ್ಟ್ ಯಾವಾಗ ಗೊತ್ತಾ ಬಂದಿದ್ದು, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದ್ರ ಕೆಳಗಡೆ ಇದು ಯಾವಾಗ 2000 ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ 2005 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮ 2005ರಲ್ಲಿ ಈ ಒಂದು ಮಿಷನ್ ಬಂದಿರೋದು. ಸೊ ಅಲ್ಲಿ ಆಶಾ ಕಾರ್ಯಕರ್ತರು ಅಂತ ತಂದ್ರು. ಆಮೇಲೆ ನ್ಯಾಷನಲ್ ಹೆಲ್ತ್ ಅರ್ಬನ್ ಮಿಷನ್ ಅಂತ ತಂದ್ರು. 2013ರಲ್ಲಿ ಎರಡನ್ನೂ ಮರ್ಜ್ ಮಾಡಿ ಏನ್ ಮಾಡಿದ್ರು ಗೊತ್ತಾ, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ತಂದ್ರು. ಅರ್ಥ ಆಯ್ತು ಅನ್ಕೋತೀನಿ. ಫಸ್ಟ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ತಂದ್ರು, ಆಮೇಲೆ 2013ರಲ್ಲಿ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಂತ ತಂದ್ರು, NUHM. ಸೊ 2013ರಲ್ಲಿ ಮತ್ತೆ ಎರಡನ್ನೂ ಮರ್ಜ್ ಮಾಡ್ಬಿಟ್ಟು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಎರಡನ್ನೂ ವಿಲೀನಗೊಳಿಸಿ, ಸರಿನಾ. ಈ ಒಂದು ಮಿಷನ್ ಅಡಿ ಮೇನ್ ಆಗಿ IMR ಕಮ್ಮಿ ಮಾಡ್ಬೇಕು, MMR ಕಮ್ಮಿ ಮಾಡ್ಬೇಕು, ಸೊ ಮತ್ತೆ ಪೌಷ್ಟಿಕತೆ ಹೆಚ್ಚಿಸ್ಬೇಕು, ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಒಂದು ಏನು ಈ ಸೆಕ್ಸ್ ರೇಷಿಯೋ ಕಾಪಾಡ್ಕೋಬೇಕು. ಸೊ ಸುಮಾರು ಅಜೆಂಡಾಗಳು ಇಟ್ಕೊಂಡು ಬಂದಿತ್ತು. ಅದ್ರಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ಹತ್ತಿಕ್ಬೇಕು, ಓಕೆ, ಟು ಸಪ್ರೆಸ್ ದ ಎಪಿಡೆಮಿಕ್ಸ್, ಇವೆಲ್ಲ ಕೂಡ ಸೊ ಈ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ನ ಧ್ಯೇಯವಾಕ್ಯ ಆಗಿತ್ತು. ಆಕ್ಸೆಸಿಬಿಲಿಟಿ, ಅಫೋರ್ಡಬಿಲಿಟಿ ಫಾರ್ ಹೆಲ್ತ್. ಸೊ ಗ್ರಾಮೀಣ ಭಾಗದ ಜನರಿಗೆ ಸೊ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸಿಗ್ಬೇಕು, ಇದೆಲ್ಲ ಕೂಡ ಆಬ್ಜೆಕ್ಟಿವ್ಸ್ ಆಗಿತ್ತು. ನೋಡಿ, ಆಶಾ ಕಾರ್ಯಕರ್ತರು ಒಂದು ಸಣ್ಣ ಹಳ್ಳಿಗಳಿರ್ತವೆ, ಒಂದು 300 ಜನಕ್ಕೆ ಅಂದ್ರೆ ಒಂದು ಹಳ್ಳಿಯಲ್ಲಿ 300 ಜನ ಇರ್ತಾರೆ. ಕೆಲವು ಹಳ್ಳಿಗಳಲ್ಲಿ 600-700 ಜನ ಇರ್ತಾರೆ, ಇನ್ನು ಕೆಲವು ಹಳ್ಳಿಯಲ್ಲಿ 100-150 ಜನ ಇರ್ತಾರೆ. 3 ಹಳ್ಳಿಗೆ ಒಬ್ರು ಆಶಾ ಕಾರ್ಯಕರ್ತರಿರ್ತಾರೆ. ಕೆಲವು ಸತಿ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ 2 ಹಳ್ಳಿಗೆ ಒಬ್ರು ಆಶಾ ಕಾರ್ಯಕರ್ತರಿರ್ತಾರೆ. ಅಂದ್ರೆ ಅರ್ಥ ಏನ್ ಗೊತ್ತಾ, 1000 ಪಾಪ್ಯುಲೇಷನ್ಗೆ ಒಬ್ರು ಕಾರ್ಯಕರ್ತರು.
ಆಶಾ ಕಾರ್ಯಕರ್ತೆಯರು. ನಗರ ಪ್ರದೇಶದಲ್ಲಿ 2,500. ಇದ್ಯಾಕೆ ಮೇಡಮ್ ಅಂತಂದ್ರೆ ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಇದೆ, ಫೆಸಿಲಿಟೀಸ್ ಇದೆ, ಏನು ಕ್ಲಿನಿಕ್ಸ್ ಇದಾವೆ. ಓಕೆ, ಸೊ ನಮ್ಮ ಒಂದು ಅರ್ಬನ್ ಅಂದ್ರೆ ನಮ್ಮ ಸಿಟಿ ಕ್ಲಿನಿಕ್ಸ್ ಇದೆ, ನಮ್ಮ ಮೊಹಲ್ಲಾ ಕ್ಲಿನಿಕ್ಸ್ ಅಂತ ಇಲ್ಲಿ ಹೇಳ್ತೀವಿ, ಎಲ್ಲಿ ದೆಹಲಿಯಲ್ಲಿ ನಮ್ಮ ಕ್ಲಿನಿಕ್ ಅಂತ ತಂದಿದ್ದಾರೆ. ಓಕೆ, ಸುಮಾರು ಗೌರ್ಮೆಂಟ್ ಸೆಕ್ಟರ್ಸ್ದು ಇದೆ, ಪ್ರೈವೇಟ್ ಸೆಕ್ಟರ್ದು ಕ್ಲಿನಿಕ್ಸ್ ಇದೆ. ಹಾಗಾಗಿ 2,500 ಆಶಾ ಕಾರ್ಯಕರ್ತೆಯರು, ಉಷಾ ಅಂತ ಕೂಡ ಕರಿತೀವಿ, ಅರ್ಬನ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಇದೊಂದು ಕ್ವಶನ್, ಇದು ಆಕ್ಚುಲಿ GK ಬೇಸ್ಡ್ ಆಗುತ್ತೆ, ನಾಟ್ ಇನ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಇದು ಸರ್ವೆಯಿಂದ ಬಂದಿರೋದು. ಸರ್ವೆ ಮತ್ತೆ ಬಜೆಟ್ ಅನ್ನ ಓದ್ಕೊಂಡ್ಲೇಬೇಕು. ಸೊ ಅದರಲ್ಲಿ ಎಸ್ಪೆಷಲಿ ಹ್ಯೂಮನ್ ಡೆವಲಪ್ಮೆಂಟ್ ಚಾಪ್ಟರ್ ಅಂತ ಇದೆ, ಮಾನವ ಅಭಿವೃದ್ಧಿ. ಸೊ ಆ ಚಾಪ್ಟರ್ ಇಂದ ಬಂದಿರೋದು. ಸೊ 4ನೇ ಮತ್ತು 5ನೇ ತರಗತಿ ಮಕ್ಕಳು ಒಂದು ಏಸರ್ ರಿಪೋರ್ಟ್ ಅಂತ ಇದೆ. ಏಷ್ಯನ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ. ಏಸರ್ ರಿಪೋರ್ಟ್ ಅಂದ್ರೆ ಎಜುಕೇಶನ್ ರಿಪೋರ್ಟ್ ನ ನೋಡ್ತಾರೆ, ಸ್ಟೇಟಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಅದನ್ನ ರಿಲೀಸ್ ಮಾಡೋದು ಒಂದು ಪ್ರಥಮ್ ಅಂತ NGO. ಓಕೆ, ಪ್ರಥಮ್ NGO ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ. ಆ ಏಸರ್ ರಿಪೋರ್ಟ್ ಅಲ್ಲಿ ಹೇಳುತ್ತೆ, ಈ 4ನೇ ಕ್ಲಾಸ್ ಮಕ್ಕಳಿಗೆ ಮೂರೊಂದು ಮಗ್ಗಿ ಬರಲ್ಲ ಅಂತ. ಓಕೆ, ಟೇಬಲ್ ಬರಲ್ಲ ನೀಟಾಗೆ. ಸೊ ಮತ್ತೆ ನಮ್ಮ ರಾಜಧಾನಿಗಳು ಗೊತ್ತಿಲ್ಲ. ಎಷ್ಟೋ ಮಕ್ಕಳಿಗೆ 28 ರಾಜ್ಯಗಳ ರಾಜಧಾನಿ 5ನೇ ಕ್ಲಾಸ್ ಮಕ್ಳಿಗೂ ಗೊತ್ತಿರಲ್ಲ. ಸೊ ಮಿನಿಮಮ್ ಓದಕ್ ಬರಲ್ಲ, ಕೂಡೋ ಕಳಿಯೋ ಲೆಕ್ಕ ಬರಲ್ಲ, ಅಷ್ಟು ಪೋರ್ ಲಿಟ್ರಸಿ ಇದೆ. ಓಕೆ ಅಂತ ಅದಕ್ಕೋಸ್ಕರ ಓದು ಕರ್ನಾಟಕ ಅಂತ ತಂದಿರ. ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಮ್ಮ ಮಕ್ಕಳನ್ನ ಸಜ್ಜುಗೊಳಿಸ್ಬೇಕು. ಓಕೆ, ಸೊ ಅವರಿಗೆ ಅವರ ಒಂದು ಶಿಕ್ಷಣವನ್ನ ಬಲವರ್ಧನೆಗೊಳಿಸ್ಬೇಕು. ಆ ಉದ್ದೇಶದಿಂದ ಬಂದಿರೋದು ಓದು ಕರ್ನಾಟಕ. ಓಕೆ, ಸೊ ಇದನ್ನ ಈ ಸ್ಕೀಮ್ಗಳು ಬೇರು ಚಿಗುರು ಅಂತ ಇದೆ, ಪ್ರೇರಣಾ ಸ್ಕೀಮ್ ಅಂತ ಇದೆ, ನಾವು ಮನುಜರು ಅಂತ ಸ್ಕೀಮ್ ಇದೆ, ಓದು ಕರ್ನಾಟಕ ಅಂತ ಇದೆ, ಕಲಿಕಾ ದೀಪ ಅಂತ ಇದೆ. ಇವೆಲ್ಲ ಕೂಡ ಆಬ್ಜೆಕ್ಟಿವ್ಸ್ ಅಲ್ಲಿ ನಾನು ಅದು ಬಜೆಟ್ ಕ್ಲಾಸ್ ಅಲ್ಲಿ ಓದೆ, ಸರ್ವೆ ಕ್ಲಾಸ್ ತಗೊಂಡ್ರೆ ಹೇಳ್ತೀನಿ. ಮತ್ತೆ ಇನ್ನು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಎಜುಕೇಶನ್ ತಂದಿರೋದು ಒಂದು ಸಮಗ್ರ ಶಿಕ್ಷಾ ಅಂತ ಅಂದ್ಬಿಟ್ಟು, ಯಾರಿಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸಮಗ್ರ ಶಿಕ್ಷಾ ಅಂತ ಇದೆ. ಅದಾದ್ಮೇಲೆ ಇತ್ತೀಚೆಗೆ ಅಂದ್ರೆ ಈ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಗುಣಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ ಸಮಗ್ರ ಶಿಕ್ಷಾ. ಮತ್ತೆ ನಿಪುಣ ಭಾರತ ಅಂತ ಇದೆ, ನಿಪುಣ್ ಭಾರತ್ ಅಂತ. ಓಕೆ, ಸೊ ಅಂದ್ರೆ ಅರ್ಥ ಏನ್ ಗೊತ್ತಾ, ನಿಪುಣ್ ಭಾರತದಲ್ಲಿ ಶಿಕ್ಷಕರನ್ನ ತರಬೇತಿ ಮಾಡೋದು, ಶಿಕ್ಷಕರಿಗೆ ಟ್ರೈನಿಂಗ್ ಕೊಡುವಂಥದ್ದು. ಅದಾದ್ಮೇಲೆ ಸೊ PM ಶ್ರೀ ಅಂತ, ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ, 14 ಶಾಲೆಗಳು ಏನಿದಾವೆ ಅವುಗಳನ್ನೆಲ್ಲ ಉನ್ನತೀಕರಣಗೊಳಿಸೋದು. ಓಕೆ, ಅಪ್ಗ್ರೇಡ್ ಮಾಡೋದು, ಅದು PM ಶ್ರೀ ಒಂದು ಯೋಜನೆ ಅಂತ. ಮತ್ತೆ ಇನ್ನೊಂದು ಉಲ್ಲಾಸ್ ಸ್ಕೀಮ್ ಅಂತ ಅಂದ್ಬಿಟ್ಟು, ಈಗ ಸಾಕ್ಷರ ಭಾರತದಲ್ಲಿ ಏನ್ ಮಾಡ್ತಾರಪ್ಪ, ಯಾರು ಈ ಒಂದು 14 ವರ್ಷ ಮೇಲ್ಪಟ್ಟವರು ಅಂದ್ರೆ 15 ವರ್ಷದ ಮೇಲೆ ಇರೋರು, ಓದಕ್ಕೆ ಬರೀಕೆ ಬರಲ್ವಲ್ಲ ಅಂತವರಿಗೆ ಹೇಳ್ಕೊಡೋದು, ವರ್ಣಮಾಲೆ ಹೇಳ್ಕೊಡೋದು ಅಥವಾ ಸೈನ್ ಹಾಕೊಡೋದು ಹೇಳ್ಕೊಡೋದು, ಇಂಥದೆಲ್ಲ ಸಾಕ್ಷರತೆ. ನೀವು ಕೇಳಿದಿರಲ್ಲ, ಸಾಕ್ಷರ ಭಾರತ, ಅಡಲ್ಟ್ ಲಿಟ್ರಸಿ ಅಂತ, ವಯಸ್ಕ ಒಂದು ಶಿಕ್ಷಣ ಏನ್ ಹೇಳ್ತೀವಿ ಅದನ್ನ ಸಾಕ್ಷರ ಭಾರತ್, ಅಥವಾ ಇವಾಗ ಹೊಸದಾಗಿ ಬಂದಿದ್ದು ಉಲ್ಲಾಸ್ ಇನಿಷಿಯೇಟಿವ್ ಅಂತ ಅಂದ್ಬಿಟ್ಟು. ಓಕೆ, ಉಲ್ಲಾಸ್ ಉಪಕ್ರಮ. ನಿಪುಣ್ ಭಾರತ್ ಯಾರಿಗೆ, ಟೀಚರ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು. ಮತ್ತೆ PM ಶ್ರೀ ಏನು 14,500 ಶಾಲೆಗಳ ಒಂದು ಮೂಲ ಸೌಕರ್ಯವನ್ನ ಉನ್ನತೀಕರಣಗೊಳಿಸೋದು, ಅಪ್ಗ್ರೇಡೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಫ್ 14,500 ಏನು ಸ್ಕೂಲ್ಸ್. ಮತ್ತೆ ದೀಕ್ಷಾ ಅಂತ, ದೀಕ್ಷಾ ಪೋರ್ಟಲ್ ಮೊನ್ನೆ ನ್ಯೂಸ್ ಅಲ್ಲಿ ಇತ್ತು. ಏನಪ್ಪಾ ಅಂದ್ರೆ ಆನ್ಲೈನ್ ಕಂಟೆಂಟ್ ಇರುತ್ತಲ್ಲ, ಎಜುಕೇಶನ್ ಆನ್ಲೈನ್ ಕಂಟೆಂಟ್, ಅದು ಮಕ್ಕಳಿಗೆ ಮತ್ತೆ ಟೀಚರ್ಸ್ಗೆ ಒಂದು ಇತ್ತೀಚೆಗೆ AI ವಾರಿಯಾ ಅಂತ ತಂದಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾರಿಯಾ ಅಂತ ಅಂದ್ಬಿಟ್ಟು. ಈ ವಾರಿಯಾ ಕೆಲಸ ಏನ್ ಗೊತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಟೂಲ್ ಇದು. ಇದೇನ್ ಮಾಡುತ್ತೆ ಅಂದ್ರೆ, ಈಗ ಯಾವ್ದೋ ಒಂದು ಟಾಪಿಕ್ ಕೊಡ್ತೀನಿ ನಾನು, ಏನು ಓದು ಕರ್ನಾಟಕ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಹೇಳ್ತೀನಿ. ಸೊ ತುಂಬಾ ನಿಮ್ಗೆ ಅಟ್ರಾಕ್ಟಿವ್ ಆಗಿ AI ಬೇಸ್ಡ್ ಒಂದು ವಿಡಿಯೋ ಮಾಡ್ಕೊಟ್ಬಿಡುತ್ತೆ. ಒಂದು ಟೆಕ್ಸ್ಟ್ ಹಾಕಿದ್ರೆ ಸಾಕು, ಅದಕ್ಕೆ ವಿಡಿಯೋ ಜನರೇಟ್ ಮಾಡ್ಕೊಡುತ್ತೆ. ಅದು ಇದೇನ್ ದೊಡ್ಡ ವಿಷಯನ ಮೇಡಮ್ ಅಂದ್ರೆ, ತುಂಬಾ ಚೀಪೆಸ್ಟ್ ಕಾಸ್ಟ್ ಅಲ್ಲಿ, ಸೊ 10% ಕಡಿಮೆ ಕಾಸ್ಟ್ ಅಲ್ಲಿ, ಅಷ್ಟು ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಈ ಒಂದು ವಾರಿಯಾ AI ಟೂಲ್ ಅನ್ನ ಇತ್ತೀಚೆಗೆನೆ ಅವತಾರ್ ಗ್ರೂಪ್ ಅಂತ ಅಭಿವೃದ್ಧಿ ಪಡಿಸಿದೆ. ಎಜುಕೇಶನ್ಗೆ ಬಹಳ ಹೆಲ್ಪ್ ಆಗುತ್ತೆ ಇದು. ಸೊ ಈ ತರದ್ದೆಲ್ಲ ಎಜುಕೇಶನಲ್ ಒಂದು ಏನು ಕಂಟೆಂಟ್ ನ, ರಿಸೋರ್ಸ್ ಅನ್ನ ಎಲ್ಲಿಂದ ಪಡಿಬಹುದು ನಾವು ಅಂದ್ರೆ ದೀಕ್ಷಾ ಪೋರ್ಟಲ್ ಇಂದ ಪಡಿಬಹುದು. ಓಕೆ, ಎನಿವೆ ಅವೆಲ್ಲ ಎಜುಕೇಶನ್ಗೆ ಸಂಬಂಧಿಸಿದ ಹಾಗೆ. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ICDS ಯೋಜನೆ? ICDS ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್.
ಸಾರಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್, ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು. ಈ ICDS ಅನ್ನೋದು ಏನ್ ಗೊತ್ತಾ, ಇಡೀ ವರ್ಲ್ಡ್ ಅಲ್ಲೇನೆ ಲಾರ್ಜೆಸ್ಟ್ ಒಂದು ಹೋಲಿಸ್ಟಿಕ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ವಿಶ್ವದ ಅತಿ ದೊಡ್ಡ, ವರ್ಲ್ಡ್ಸ್ ಲಾರ್ಜೆಸ್ಟ್ ಕಮ್ಯುನಿಟಿ ಬೇಸ್ಡ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅಂದ್ರೆ ಈ ಒಂದು ಬಾಲ್ಯ ಅಥವಾ ಈ ಮಕ್ಕಳ ಒಂದು ಅಭಿವೃದ್ಧಿಗೆ ಇರುವಂತಹ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ಅಂತಾನೆ ಹೇಳ್ತೀವಿ ICDS. 1975 ಬಂದಿರೋದು ಈ ಯೋಜನೆ. ಸೊ ಈ ಯೋಜನೆನ ಆಕ್ಚುಲಿ ಈಗ ಏನ್ ಮಾಡಿದಾರೆ ಗೊತ್ತಾ, ಮಿಷನ್ ಸಕ್ಷಮ್ ಅಂತ ತಂದಿದ್ದಾರೆ, ಅದ್ರ ಜೊತೆ ವಿಲೀನ ಮಾಡಿದ್ದಾರೆ. ಮಿಷನ್ ಸಕ್ಷಮ್ ಅಂಗನವಾಡಿ ಅಂತ, ಮಿಷನ್ ಸಕ್ಷಮ್ ಓಕೆ, ಅಂಗನವಾಡಿ 2 ಅಂತ ಅಂದ್ಬಿಟ್ಟು ಅಂಗನವಾಡಿ ಪೋಷಣ್, ಮಿಷನ್ ಸಕ್ಷಮ್ ಅಂಗನವಾಡಿ ಪೋಷಣ್ 2 ಇದ್ರ ಕೆಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಓಕೆ, ಸೊ ಎಷ್ಟು ವರ್ಷ ಆಗಿದೆ ನೋಡಿ, ICDS ಬಂದು 50 ವರ್ಷ ಆಗಿದೆ, ಇವಾಗ 51ನೇ ವರ್ಷ. ಫಸ್ಟ್ ಬಂದಿದ್ದೆ ನಮ್ಮ ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ. ಸೊ 1975 ಅಲ್ಲಿ October 2 ಗಾಂಧಿ ಜಯಂತಿ ದಿವಸ ಇದನ್ನ ಲಾಂಚ್ ಮಾಡಿದ್ದು. ತುಂಬಾ ಸಕ್ಸಸ್ಫುಲ್ ಪ್ರೋಗ್ರಾಮ್. ದೇ ಫೋಕಸ್ ಆನ್ 3 ಥಿಂಗ್ಸ್. ಏನ್ ಗೊತ್ತಾ ನೋಡಿ, ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್. ಮಕ್ಕಳಿಗೆ ಏನ್ ಬೇಕಪ್ಪ, ಒಂದು ಇಮ್ಯುನೈಸೇಷನ್ ಬೇಕು, ಯಾವುದೇ ಕಾಯಿಲೆಗಳು ಹತ್ರ ಸುಳಿದಂಗೆ ಅವರಿಗೆ ಲಸಿಕೆ ಕೊಡಬೇಕು, ಇಮ್ಯುನೈಸೇಷನ್ ಲಸಿಕೆ ಕೊಡಬೇಕು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಚೈಲ್ಡ್ ನ್ಯೂಟ್ರಿಷನ್, ಇಂಟಿಗ್ರೇಟೆಡ್ ಚೈಲ್ಡ್ ಅಲ್ವಾ, ಮಕ್ಕಳಿಗೆ ಉತ್ತಮ ಆಹಾರ, ಪೌಷ್ಟಿಕ ಆಹಾರ ಕೊಡಬೇಕು. ಆಹಾರ ತಿಂತವೆ, ಅಲ್ಲಿ ಎಷ್ಟು ಪೌಷ್ಟಿಕ ಆಹಾರ ಇದೆ ಅನ್ನೋದು ಇದನ್ನು ಗೊತ್ತಿರಲ್ಲ ಯಾರಿಗೆ, ಅಲ್ಲಿರೋ ಗ್ರಾಮೀಣ ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಪೌಷ್ಟಿಕ ಆಹಾರ ಕೊಡೋದು ಯಾವುದು ಅಂತಂದ್ರೆ, ಅಂದ್ರೆ ಈ ಒಂದು ಕಾರ್ಯಕ್ರಮದೊಡಿ ನ್ಯೂಟ್ರಿಷನ್ ಕೊಡ್ತಾರೆ. ಈಗ ನೀವು ಅಂಗನವಾಡಿಗಳೆಲ್ಲ ನೋಡಲ್ವಾ, ಅದೇನೋ ಅಂಗನವಾಡಿಯಲ್ಲಿ ಇದು ಕೊಡ್ತಿದ್ರಲ್ಲಪ್ಪ, ಒಂದು ಉಂಡೆ ತರ ಕೊಡ್ತಿದ್ರಲ್ಲ, ಪೌಡರ್ ಮಾಡಿ ಅದಕ್ಕೆ ನೀರ್ ಹಾಕಿ ಕೊಡ್ತಿದ್ರಲ್ಲ. ಸೊ ಇಟ್ ಹ್ಯಾಸ್ ಸಮ್ ನ್ಯೂಟ್ರಿಯೆಂಟ್ಸ್, ಓಕೆ, ಪ್ರೋಟೀನು, ಫೈಬರು ಇದೆಲ್ಲ ಇರುವಂತದ್ದು ಕೊಡ್ತಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮೆಟರ್ನಲ್ ಹೆಲ್ತ್. ಈಗ ತಾಯಿ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಕೆ ಒಂದು ಎದೆ ಹಾಲಿನ ಮೂಲಕ ಮಗುವಿನ ಪೋಷಣೆ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಮೆಟರ್ನಲ್ ಹೆಲ್ತ್, ಇದು 3 ಫಂಡ ಇಟ್ಕೊಂಡು ಮಾಡೋದು. ತಾಯಿ ಆರೋಗ್ಯ, ಮತ್ತೆ ನೆಕ್ಸ್ಟ್ ನ್ಯೂಟ್ರಿಷನ್ ಪೋಷಣೆ, 3ನೇದು ಇಮ್ಯುನೈಸೇಷನ್. ಇದನ್ನ ನಾವು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂಗನವಾಡಿಗಳನ್ನ ಅಭಿವೃದ್ಧಿ ಪಡಿಸೋದು. ಸೊ ಇದೆಲ್ಲ ಕೂಡ ICDS ಅಲ್ಲಿ. IMR ಅನ್ನ ಶಿಶು ಪೋಷಕಾಂಶನು ಹೆಚ್ಚಿಸೋದು, ಎಸ್. CBR ಅನ್ನ ತಗ್ಸೋದು, ಇಲ್ಲ. ಚೈಲ್ಡ್ ಬರ್ತ್ ರೇಟ್ ಅಂತ ಅಂದ್ಬಿಟ್ಟು ಯಾಕೆ ತಗ್ಗಿಸ್ತಾರೆ. ಸೊ MMR ಅನ್ನ ತಗ್ಸೋದು, ಎಸ್, ಆಬ್ವಿಯಸ್ಲಿ IMR. ABC ಈ 3 ಕೂಡ ಸರಿಯಾಗಿದ್ದಾವೆ ಅಂತ ಅಂದ್ಬಿಟ್ಟು, ರೈಟ್. ನೆಕ್ಸ್ಟ್ ಇವಾಗ ಪೋಷಣ್ ಅಭಿಯಾನ್ ಅಂತ ಇದಾವೆ. ಓಕೆ, ಮಾತೃತ್ವ ಸುರಕ್ಷಾ ಯೋಜನೆ, ಈ ತರ ಹಲವಾರು ಸ್ಕೀಮ್ಗಳನ್ನ ನಾವು ನೋಡ್ತೀವಿ. ಯಾವುದಕ್ಕೆ, ICDS ಬದಲಾಗಿ. ಇಲ್ಲಿ ನೋಡಿ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ. ಎಲ್ಲರಿಗೂ ಗೊತ್ತೇ ಇದೆ, ಇದು ನಮ್ಮ ಮೆಹಬೂಬ್ ಉಲ್ ಪಾಕಿಸ್ತಾನದ ಎಕನಾಮಿಸ್ಟ್ ಇದನ್ನ ಮೊದಲಿಗೆ ಅಭಿವೃದ್ಧಿ ಪಡಿಸ್ತಾರೆ. ಪ್ರತಿ ವರ್ಷ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಇದನ್ನ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಓಕೆ, ಸೊ 3 ಪ್ಯಾರಾಮೀಟರ್ಸ್, 3 ಮಾನದಂಡಗಳಿರುತ್ತೆ. ಆ 3 ಮಾನದಂಡಗಳು ಯಾವ್ದಂದ್ರೆ, HDIದು ಒಂದು ಹೆಲ್ತ್ ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಓಕೆ, ಹೆಲ್ತ್, ಎಜುಕೇಶನ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ 3 ಅಂದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನದ ಗುಣಮಟ್ಟ. ಈ 3ಅನ್ನು ಇಟ್ಕೊಂಡು ಅಳತೆ ಮೌಲ್ಯಮಾಪನ ಮಾಡ್ತಾರೆ. ಆದ್ರೆ ನಮ್ಮ ಭಾರತ ದೇಶದ ರ್ಯಾಂಕ್ ಎಷ್ಟನೇದು ಬಂದಿದೆ ಗೊತ್ತಾ, 130ನೇ ರ್ಯಾಂಕ್ ಬಂದಿದೆ. ಯಾವ್ದ್ರಲ್ಲಿ, HDI ಅಲ್ಲಿ. ಸೊ ರಾಷ್ಟ್ರಗಳನ್ನೆಲ್ಲದನ್ನು ಪರಿಗಣಿಸಿದಾಗ UNDP ಯಾವ ರೀತಿ ರ್ಯಾಂಕ್ ಕೊಡುತ್ತಂದ್ರೆ ನೋಡಿ, ಈ ರೀತಿ ಇರುತ್ತೆ. ಓಕೆ, ಸೊ ಇಲ್ಲಿದ್ರೆ 0, ಇಲ್ಲಿದ್ರೆ 1. ಓಕೆ, ಸೊ ಮಧ್ಯದಲ್ಲಿ ಹೈ ಮತ್ತೆ ವೆರಿ ಹೈ, ಮೀಡಿಯಂ, ಲೋ. 1 to 0 ಅಂತ, ವೆರಿ ಹೈ, ಮೀಡಿಯಂ ಮತ್ತೆ ಲೋ ಅಂತ ರ್ಯಾಂಕ್ ಕೊಡೋದು. ಈಗ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಇದಾರಪ್ಪ, ತುಂಬಾ ಬ್ರಿಲಿಯಂಟ್ ಗೆ ನಾವ್ ಏನಂತ ಹೇಳ್ತೇವೆ, ಎಕ್ಸಲೆಂಟ್ ಅಂದ್ರೆ ಎಕ್ಸಲೆಂಟ್ IQ ಇರೋರು ಟಾಪರ್ಸ್ ಅಂತ ಹೇಳ್ತೇವೆ, ವೆರಿ ಹೈ. ಸೊ ಅದಾದ್ಮೇಲೆ ಪರವಾಗಿಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ, ಹೈ. ಓಕೆ, ಆವ್ರೇಜ್. ಸೊ ಅದು ಮೀಡಿಯಂ. ಲೋ
ಅಯ್ಯೋ ಬಾರಿ ಹಿಂದುಳಿದಿದ್ದಾರೆ, ಇವರನ್ನ ನಾವು ಮೇಲೆತ್ತಬೇಕು ಅನ್ನೋದು. ಇದು ಲೋ. ಈ ರೀತಿ 4 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡ್ತೀವಿ ಕಂಟ್ರೀಸ್ ಅನ್ನ. ನಾವೆಲ್ಲಿ ಬರ್ತೀವಿ ಹೇಳಿ? ವೆರಿ ಹೈಯಲ್ಲೂ ಬರಲ್ಲ, ಹೈಯಲ್ಲೂ ಬರಲ್ಲ, ಮೀಡಿಯಂ ಅಲ್ಲಿ ಬರ್ತೇವೆ. ಓಕೆ, ಜನಸಂಖ್ಯೆ ಜಾಸ್ತಿ ಇದೆ, ಆರೋಗ್ಯ ಶಿಕ್ಷಣ ಇನ್ನೂ ಅಷ್ಟು ಕೈಗೆಟಕ್ತಾ ಇಲ್ಲ, ಉನ್ನತ ಶಿಕ್ಷಣ ಸಂಶೋಧನೆ ಇವೆಲ್ಲ ಸಿಗ್ಬೇಕು, ಜೀವಿತಾರೋಗ್ಯ ಅಥವಾ ಜೀವನ ಮಟ್ಟ ಲೈಫ್ ಸ್ಪ್ಯಾನ್, ಜೀವಿತಾವಧಿ. ಸೊ ನಮ್ದೇನ ಜಸ್ಟ್ 69 years ಇದೆ. ಬೇರೆ ದೇಶಗಳಲ್ಲಿ ಬಾಂಗ್ಲಾದೇಶದಲ್ಲಿ 70 ಮೇಲೆ ಇದಾವೆ. ಇವೆಲ್ಲ ನೋಡ್ಕೊಂಡಾಗ ಎಸ್ ವಿ ಪರ್ಫಾರ್ಮ್ ಲೋ, ರೈಟ್. ಆದ್ರೆ ವೆರಿ ಹೈ ಅಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ನಾರ್ಡಿಕ್ ಕಂಟ್ರೀಸ್ ಇರುತ್ತೆ, ನಿಮ್ಗೆ ಗೊತ್ತೇ ಇದೆ. ಮತ್ತೆ ಇದರಲ್ಲಿ ಯಾವ್ದು ಬರುತ್ತೆ? ಆಫ್ರಿಕನ್ ಕಂಟ್ರೀಸ್, ನೈಜೀರಿಯಾ, ನೈಗರು, ಸೊಮಾಲಿಯಾ, ಸುಡಾನು ಇಂಥ ದೇಶಗಳು ಬರ್ತವೆ. ಓಕೆ, ಸೊ 4 ಕ್ಯಾಟಗರೀಸ್ ವರ್ಗೀಕರಿಸ್ತಾರೆ. ಟಾಪ್ ಅಲ್ಲಿ ಇರೋರಿಗೆ 1, ಓಕೆ, ವೆರಿ ಹೈ. ಸೊ ವೆರಿ ಲೋ ಅಂದ್ರೆ 0, ಮಧ್ಯದಲ್ಲಿ ನಮ್ದಷ್ಟು ಅಂದ್ರೆ ಆಲ್ಮೋಸ್ಟ್ 0.6 ಬರುತ್ತೆ. ಓಕೆ, 0.6 ಅಥವಾ 0.5 ಈ ರೇಂಜ್ ಅಲ್ಲಿ ಬರ್ತೀವಿ ಮೀಡಿಯಂ ಅಲ್ಲಿ. ಓಕೆ, ಈ ರೀತಿ HDI ನ ವರ್ಗೀಕರಿಸ್ತೀವಿ. ಎಷ್ಟನೇ ರ್ಯಾಂಕ್ ಅಂತ ಹೇಳಿದ್ರೆ HDI ಅಲ್ಲಿ 130th ರ್ಯಾಂಕ್, 130 UNDP ರಿಲೀಸ್ ಮಾಡುತ್ತೆ. ಅದೇ ತರ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು, ಓಕೆ, ಸೊ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ. ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಅಂದ್ರೆ ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಒಂದು ರ್ಯಾಂಕ್ ಎಷ್ಟಿದೆ ಅಂದ್ರೆ 116ನೇ ರ್ಯಾಂಕ್. ಅದೇ ತರ ಇದನ್ನ ಕೇಳಿರ್ತೀರಾ ನೀವು, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಮ್ಮ ಭಾರತದ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಅವರು ಬಿಡುಗಡೆ ಮಾಡೋದು. ಸೊ ಅದರಲ್ಲ 157th ರ್ಯಾಂಕ್, 157ನೇ ರ್ಯಾಂಕ್. ಅದೇ ತರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ, ಅದರಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ? 91st ರ್ಯಾಂಕ್ ಇದೆ. ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ NGO ರಿಲೀಸ್ ಮಾಡುತ್ತೆ. ಈ ತರ ಏನ್ ತಿಳ್ಕೊಬೇಕು? ಯಾರು ರಿಲೀಸ್ ಮಾಡ್ತಾರೆ, ಭಾರತ ಎಷ್ಟು ರ್ಯಾಂಕ್ ಅಲ್ಲಿ ಇದೆ. ಸಾಮಾನ್ಯವಾಗಿ ಟಾಪ್ ರ್ಯಾಂಕ್ಗಳಲ್ಲಿ ನಾರ್ಡಿಕ್ ನೇಷನ್ಸ್, ನಾರ್ಡಿಕ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನಾರ್ತ್ ಯುರೋಪಿಯನ್ ನೇಷನ್ಸ್, ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ, ಐಸ್ಲ್ಯಾಂಡ್, ಇವುಗಳನ್ನ ನಾರ್ಡಿಕ್ ನೇಷನ್ಸ್ ಅಂತ ಕರಿತೇವೆ. ಓಕೆ, ಸೊ ಅದು ಬಿಟ್ಟರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ ಸ್ವಿಟ್ಜರ್ಲ್ಯಾಂಡ್, ಸಿಂಗಪೂರು, ಈ ಸ್ಕ್ಯಾಂಡಿನೇವಿಯನ್ ನೇಷನ್ಸ್ ಕೂಡ ಟಾಪ್ ಪೊಸಿಷನ್ ಅಲ್ಲಿ ಇರ್ತವೆ. ಸೊ ಇನ್ನು ಉಳಿದಾಗೆ ಸೌತ್ ಆಫ್ರಿಕನ್ ಕಂಟ್ರೀಸ್, ಸೊ ಅವು ಲೋ ಪರ್ಫಾರ್ಮಿಂಗ್ ಇರ್ತವೆ. ಟೆರರಿಸಂ ಇಂಡೆಕ್ಸ್ ಅಲ್ಲಿ ನಾವು 13ನೇ ಸ್ಥಾನದಲ್ಲಿ ಇದ್ದೀವಿ. ಓಕೆ, ಈ ರೀತಿ ನೀವು ಯು ಕೀಪ್ ಕಲೆಕ್ಟಿಂಗ್ ದ ಡೇಟಾ ಅಬೌಟ್ ದಿಸ್. ಓಕೆ, ನೆಕ್ಸ್ಟ್ ಬಂದು ನೋಡಿ, ಬಜೆಟ್ ಓದ್ಲೇಬೇಕಾಗಿದೆ ಈಗ. ಜಸ್ಟ್ ಲೈಕ್ KS ಪ್ರಿಲಿಮ್ಸ್ ಹೆಂಗ್ ಕೊಡ್ತಾರೆ, AE ಹಂಗೆ ಕೊಟ್ಟಿದ್ದಾನೆ. ಬಜೆಟ್ ಸರ್ವೆಯಿಂದ ಜಾಸ್ತಿ ಕೇಳಿದ್ದಾನೆ. ವಸುಧಾಮೃತ, ವಸುಧಾ ಅಂದ್ರೆ ಏನು? ಭೂಮಿ ಅಲ್ಲ, ಅಮೃತ. ವಸುದೆ ಅಂತಂದ್ರೆ ಭೂಮಿಯಲ್ಲಿ ಫಲವತ್ತತೆನ ಹೆಚ್ಚಿಸೋದೇ ಅಮೃತ, ವಸುಧಾಮೃತ. ಯಾವ ರೀತಿ ಫಲವತ್ತತೆ ಹೆಚ್ಚಿಸೋದು? ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು. ಯಾಕಂದ್ರೆ ಎಲ್ಲ ಈ ಒಂದು ರಾಸಾಯನಿಕ ರಸಗೊಬ್ಬರಗಳನ್ನ ಹಾಕಿ ಭೂಮಿಯ ಸತ್ವವನ್ನೆಲ್ಲ ನಾವು ಹಾಳು ಮಾಡ್ಬಿಟ್ಟಿದ್ದೀವಿ. ಸೊ ಸಾಯಿಲ್ ಹೆಲ್ತ್ ಹ್ಯಾಸ್ ಬೀನ್ ಡಿಟ್ಯೂರೇಟೆಡ್, ಸೊ that we have to minimize the usage of chemical fertilizers. ಅದಕ್ಕೋಸ್ಕರ ಈ ಒಂದು ಮಣ್ಣಿನಲ್ಲಿರುವಂತಹ ಒಂದು ಸಾವಯವ ಕಾರ್ಬನ್ ಅನ್ನ ಹೆಚ್ಚಿಸಬೇಕು, ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಿ ಸೊ ಮಣ್ಣಿನಲ್ಲಿರುವಂತಹ ಕಾರ್ಬನ್ ಕಂಟೆಂಟ್ ಅನ್ನ ಹೆಚ್ಚಿಸಬೇಕು. ಓಕೆ, ಸಸ್ಟೈನಬಲ್ ಆಗಿ ಫಾರ್ಮಿಂಗ್ ಮಾಡಬೇಕು. ಅಂದ್ರೆ ಬರೋ ಯೂರಿಯಾ ಎಲ್ಲ ಹಾಕ್ಬಿಟ್ಟು ಒಂದೇ ಸತಿ ಬೆಳ್ಕೊಂಡ್ಬಿಟ್ಟು ಮಣ್ಣನ್ನ ಸಂಪೂರ್ಣವಾಗಿ ಮಣ್ಣಿನ ಫಲವತ್ತತೆಯನ್ನ ನಾಶ ಮಾಡೋದಲ್ಲ, ಮಣ್ಣಿನ ಸಾರವನ್ನೆಲ್ಲ ನಾವು ಹಿಪ್ಪೆ ಮಾಡೋದಲ್ಲ. ಸೊ ಅದನ್ನ ಸುಸ್ಥಿರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಸಸ್ಟೈನಬಲ್ ಫಾರ್ಮಿಂಗ್ ಇರಬೇಕು. ವಿ ಹ್ಯಾವ್ ಟು ಎನ್ಹಾನ್ಸ್ ದ ಆರ್ಗ್ಯಾನಿಕ್ ಕಾರ್ಬನ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಸಾವಯವ ಇಂಗಾಲ ಇದ್ದಾಗ, ಈಗ ಕೆಲವರೆಲ್ಲ ನೋಡಿ ಬೂದಿ ಎಲ್ಲ ಇದಕ್ ಚೆಲ್ತಾರೆ ಮನೇಲಿ. ಏನಾದ್ರು ಮೊದ್ಲೆಲ್ಲ ಕಟ್ಗೆಲಿ ಉರ್ದಿರೋ ಬೂದಿ ಇರ್ತಿತ್ತಲ್ಲ, ಅದನ್ನ ತಗೊಂಡೋಗಿ ಹೊಲಕ್ ಚೆಲ್ತಾರೆ, ಯಾಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೆ ಅಂತ. ಓಕೆ, ಸೊ ಅಲ್ಲೇ ಬೆಂಕಿ ಹಚ್ಚೋದು ತಪ್ಪು. ಕೃಷಿ ತ್ಯಾಜ್ಯಕ್ಕೆ ಅಲ್ಲೇ ಬೆಂಕಿ ಹಚ್ಚಿದ್ರೆ ಅಲ್ಲಿ ಸಾಯಿಲ್ ಮೈಕ್ರೋಬ್ಸ್ ಇರುತ್ತೆ, ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಅವೆಲ್ಲ ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ಇದರಲ್ಲಿ ಈ ಒಂದು ಸಾಯಿಲ್ ಕಾರ್ಬನ್ ಜಾಸ್ತಿ ಮಾಡ್ಬೇಕು. ಮತ್ತೆ ಓವರ್ ಆಲ್ ಈ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಬೇಕು ಅನ್ನೋದೇ ವಸುಧಾಮೃತ. ಸಾವಯವ ಇಂಗಾಲ ಅಂಶವನ್ನ ಹೆಚ್ಚಿಸುವಂಥದ್ದು. ಎಸ್, ಅದರಿಂದ ಸಾಯಿಲ್ ಮೈಕ್ರೋಬ್ಸ್, ಬೆನಿಫಿಷಿಯಲ್ ಮೈಕ್ರೋಬ್ಸ್ ಹೆಚ್ಚಾಗುತ್ತೆ. ಸೊ ನಿಮ್ಗೆ ಇದನ್ನ ಹ್ಯೂಮಿಕ್ ಆಸಿಡ್ ಅಂತ ಕೇಳಿದಿರಲ್ಲ, ಮಣ್ಣಲ್ಲಿ ಹ್ಯೂಮಿಕ್ ಆಸಿಡ್ ಇದ್ರೆ ಒಳ್ಳೇದು. ಓಕೆ, ಸೊ ಫರ್ಟಿಲಿಟಿ ಹೆಚ್ಚಾಗತ್ತೆ ಅಂತ. ಹಾಗಾಗಿ ಸಸ್ಯ ಸಂಜೀವಿನಿ, ಇದು ಕೀಟ ಮತ್ತು ರೋಗಗಳನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡುದು. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇಟ್ ವಿಲ್ ಐಡೆಂಟಿಫೈ ಪೆಸ್ಟ್ ಅಂಡ್ ಡಿಸೀಸಸ್ ಅಟ್ ಅರ್ಲಿ ಸ್ಟೇಜ್. ಎಷ್ಟು ಚೆನ್ನಾಗಿದೆ ನೋಡಿ. ಇತ್ತೀಚೆಗೆ ಇನ್ನೊಂದು ಬಂದಿದೆ, ಏನಂತ ಗೊತ್ತಾ? ಈ ಸಸ್ಯ ಸಂಜೀವಿನಿ ಬದಲಿಗೆ ಸಂಚಾರಿ ಸಂಜೀವಿನಿ ಅಂತ, ತುಂಬಾ ಚೆನ್ನಾಗಿದೆ. ಸಂಚಾರಿ ಸಂಜೀವಿನಿ ಅಂದ್ರೆ ಏನ್ ಗೊತ್ತಾ? ಮನೆ ಬಾಗ್ಲಿಗೆನೆ ಹೋಗ್ಬಿಟ್ಟು ಜಾನುವಾರುಗಳಿಗೆ ತುರ್ತು
ಚಿಕಿತ್ಸೆನ ಒದಗಿಸೋದು. ಈಗ ನಮ್ಮಲ್ಲಿ ಗೃಹ ಆರೋಗ್ಯ ಅಂತ ಮಾಡಿದ್ದಾರೆ. ಗೃಹ ಆರೋಗ್ಯ ಅಂದ್ರೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಸ್ವಲ್ಪ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಸಾಂಕ್ರಾಮಿಕ ರೋಗಗಳಿಗೆಲ್ಲ ತಪಾಸಣೆ ಮಾಡ್ತಾರಲ್ಲ, ಅದೇ ತರ ಜಾನುವಾರುಗಳಿಗೂ ಕೂಡ ವಾಹನಗಳಲ್ಲಿ ಬರ್ತಾರೆ. ಮಣ್ಣಿನ ಪರೀಕ್ಷೆ ಮಾಡಕ್ಕೆ ನಿಮ್ಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ ಸಂಚಾರಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತಿದ್ರಲ್ಲ, ಬಂದು ಅವರೇ ವೆಹಿಕಲ್ ಅಲ್ಲಿ ಬಂದು ಸಾಯಿಲ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ. ಸೊ ಅದೇ ತರ ಮತ್ತೆ ಭೀಷ್ಮ ಕ್ಯೂಬ್ ಅಂತ ಕೇಳಿರ್ತೀರ. ಸೊ ಎಲ್ಲಾದ್ರೂ ಯುದ್ಧ ಆಗ್ತಿದೆ ಅಂತಂದ್ರೆ ಅಲ್ಲೇ ಹೋಗಿ ಆ ಕ್ಯೂಬ್ ಅಲ್ಲಿ ಇಳಿದ್ಬಿಟ್ಟು ಸೊ ಅಲ್ಲಿರುವ ಏನಾದ್ರು ಯುದ್ಧದ ಗಾಯಾಳುಗಳಿದ್ರೆ ಅವ್ರಿಗೆಲ್ಲ ಉಪಚರಿಸುವಂಥದ್ದು, ಕಾಯಿಲೆ ಅಂದ್ರೆ ಏನಾದ್ರು ತುರ್ತು ಚಿಕಿತ್ಸೆ ಬೇಕಾದ್ರೆ ಕೊಡೋದು, ಸರ್ಜರಿ ಮಾಡೋದು, ಅದು ಭೀಷ್ಮ ಕ್ಯೂಬ್. ಓಕೆ, ಸೊ ನಾನು ಇದಕ್ ಮುಂಚೆ ಇನ್ನೇನ್ ಹೇಳ್ದೆ, ಮನೆ ಬಾಗ್ಲಿಗೆನೆ ನಾವು ಆಹಾರ ಅಂದ್ರೆ ಆರೋಗ್ಯವನ್ನ ತಪಾಸಣೆ ಮಾಡೋದು ಗೃಹ ಆರೋಗ್ಯ ಯೋಜನೆ. ಸೊ ನಮ್ ಕರ್ನಾಟಕದಲ್ಲೇ ತಂದಿರೋದು. ಇದ್ಯಾವ್ದು ಅಂದ್ರೆ ಭೀಷ್ಮ ಕ್ಯೂಬ್ ಸೆಂಟ್ರಲ್ ಇಂಡಿಯಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಮಾತ್ರ ಗೃಹ ಆರೋಗ್ಯ ನಮ್ ಕರ್ನಾಟಕದ್ದು. ಅದೇ ತರ ಜಾನುವಾರುಗಳೇನ್ ಪಾಪ ಮಾಡಿದಾವ, ಕ್ಯಾಟಲ್ಸ್. ಆ ಕ್ಯಾಟಲ್ಸ್ಗೆ ಸೊ ಈ ಒಂದು ಏನು ಮನೆ ಬಾಗ್ಲಿಗೆನೆ ವೈದ್ಯಕೀಯ ನೆರವನ್ನ ಕೊಡುವಂಥದ್ದು ಯಾವುದು, ಸಂಚಾರಿ ಸಂಜೀವಿನಿ. ಇನ್ನೊಂದು ಹೊಸದಾಗಿ ಇಡೀ ದೇಶದಲ್ಲೇ ಯಾರು ಮಾಡಿಲ್ಲ. ಈ ಕ್ಯಾಟಲ್ಸ್ದು ಈ ಮೂಗ್ಮೇಲೆ ಇರುವಂತಹ ರೇಖೆಗಳನ್ನ ತಗೊಂಡು, ಬೆರಳಚ್ಚುಗಳನ್ನ ತಗೊಂಡು ಎಲ್ಲಾರ್ದು ಆ ಒಂದು ಬಯೋಮೆಟ್ರಿಕ್ಸ್ ನ ಡೇಟಾನ ಕಲೆಕ್ಟ್ ಮಾಡ್ತಿದ್ದಾರೆ. ಓಕೆ, ವರ್ಲ್ಡ್ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕರ್ನಾಟಕ. ಓಕೆ, ಸೊ ದೇ ಆರ್ ಟೇಕಿಂಗ್ ದ ಬಯೋಮೆಟ್ರಿಕ್ಸ್ ಆಫ್ ಕ್ಯಾಟಲ್ಸ್. ಓಕೆ, ದೇ ಆರ್ ಕೋಡಿಫೈಯಿಂಗ್ ದ ಡೇಟಾ. ಓಕೆ, ನೆಕ್ಸ್ಟ್ ಅದು ಯಾಕೆ ಅಂತಂದ್ರೆ ಒಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕಾದ್ರೆ ರೈತರಿಗೆ ಸೊ ಒಂದು ಅಥೆಂಟಿಸಿಟಿ ಬೇಕಲ್ವಾ, ಅದಕ್ಕೋಸ್ಕರ. ರೈತ ಮಾಲ್ ಪೈಲಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸ್ಥಾಪಿಸಲಾಗುವುದು. ಸೊ ಇದೆಲ್ಲ ಕೂಡ ಕಂಪ್ಲೀಟ್ಲಿ ಸೊ ದಾಟ್ ಯು ಕ್ಯಾನ್ ಅಬ್ಸರ್ವ್ ಇನ್ ಎಲ್ಲಿ ಬಜೆಟ್ ಅಲ್ಲಿ. ಸೊ ಇನ್ನ ಬಂದಿದೆ ಕೃಷಿ ವಿಸ್ತಾರ ಅಂತ, ಸಿಎಂ ವಿಸ್ತಾರ ಅಂತ ಬಂದಿದೆ. ಸುಮಾರು ಸ್ಕೀಮುಗಳಿದಾವೆ, ಅದನ್ನ ನಾನು ನಿಮ್ಗೆ ಬಜೆಟ್ ಅಲ್ಲಿ ಹೇಳ್ತೀನಿ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿನ ಇನ್ನಷ್ಟು ಸ್ವಲ್ಪ ಆಲ್ಮೋಸ್ಟ್ ಇದರಲ್ಲಿ 25 ಕ್ವಶನ್ಸ್ ಬಂದಿದೆ. ಯಾವಾಗ್ಲೂ ಕರೆಂಟ್ ಅಫೇರ್ಸ್ಗೆ ಹೈಯೆಸ್ಟ್ ವೇಟೇಜ್ ಇರುತ್ತೆ. ಓಕೆ, ದಯವಿಟ್ಟು ಇದನ್ನು ಮಾತ್ರ ಇಗ್ನೋರ್ ಮಾಡಬೇಡಿ. ಓವರ್ ಆಲ್ ನಿಮ್ಗೆ 8 ಸಬ್ಜೆಕ್ಟ್ಸ್ ಅಂತ ಇದೆ. ಅದೇ CSAT ಇಂದ ತಗೊಂಡು ಮತ್ತೆ ಎನ್ವಿರಾನ್ಮೆಂಟ್, ಎಕಾಲಜಿ, ಸೈನ್ಸ್, ಕರೆಂಟ್ ಅಫೇರ್ಸ್, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್ ಇವೆಲ್ಲ ತಗೊಂಡ್ರೆ ನಿಮ್ಗೆ ಎಲ್ಲರಲ್ಲೂ 25 ಅಂದ್ರೆ ಎಷ್ಟಾಗ್ಬಿಡುತ್ತೆ. ಓಕೆ, ಆದ್ರೆ ಬರೀ ಕರೆಂಟ್ ಅಫೇರ್ಸ್ ಇಂದಾನೆ 25. ಇನ್ನು ಉಳಿದ ಸಬ್ಜೆಕ್ಟ್ಸ್ ಎಲ್ಲ 25ರಿಂದ 30. ಇನ್ನು ಉಳಿದ ಸಬ್ಜೆಕ್ಟ್ಸ್ ಎಲ್ಲ ಒಂದ್ ತೂಕಕ್ಕೆ. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ವೇಟೇಜ್ ಇದಕ್ಕೆ ಕೊಡಿ. ಓಕೆ, ಸೊ ಎನಿ ಹೌ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.